ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಲ್ ಐಕಾನ್ ಇನ್ನೂ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಬಿಡ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗಲಿ ಅಂತೇಳಿ ದಯವಿಟ್ಟು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ KSETಗೆ ಯೂಸ್ ಆಗತಕ್ಕಂಥ ಎಲ್ಲ ವಿಡಿಯೋಸು, ನೆಟ್ಗೆ ಯೂಸ್ ಆಗ್ತಕ್ಕಂಥ ಎಲ್ಲ ವಿಡಿಯೋಸು ಮತ್ತೆ ಟೆಟ್ಗೆ ಯೂಸ್ ಆಗ್ತಕ್ಕಂಥ ಸೋಷಿಯಲ್ ಸೈನ್ಸ್ ವಿಡಿಯೋಸ್ ಕೂಡ ಲಭ್ಯ ಇದೆ. ಮತ್ತೆ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ 2023-24 ಕಂಪ್ಲೀಟ್ ಇಯರ್ ಕರೆಂಟ್ ಅಫೇರ್ಸ್ ನಿಮಗೆ ಲಭ್ಯ ಇದೆ. ಮತ್ತೆ GK ಲಭ್ಯ ಇದೆ ಸ್ನೇಹಿತರೆ. ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಕನ್ನಡದಲ್ಲೇ ಮಾಡಿರ್ತಕ್ಕಂಥ ಕ್ಲಾಸಸ್ ಲಭ್ಯ ಇದೆ. ಈ ಎಲ್ಲಾ ಕ್ಲಾಸಸ್ಸು ಕೂಡ ತಾವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ನಾನು ಪ್ರಾರಂಭ ಮಾಡ್ತೇನೆ. ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ KSETಗೆ ಯೂಸ್ ಆಗ್ತಕ್ಕಂಥ ಅಥವಾ ನೆಟ್ಗೆ ಯೂಸ್ ಆಗ್ತಕ್ಕಂಥ ನಮಗೆ ಪೇಪರ್ 1 ನಲ್ಲಿ ಲಭ್ಯವಿರುವಂತಹ ಒಂದು ಇಂಪಾರ್ಟೆಂಟ್ ಕಂಟೆಂಟ್. ನಮಗೆ ನಿಮ್ಗೆಲ್ಲ ಗೊತ್ತಿದೆ ಕಮ್ಯುನಿಕೇಶನ್ ಅಂತಕ್ಕಂಥ ಪೇಪರ್ ಇದೆ ಅಂತೇಳಿ. ಅದು ಚಾಪ್ಟರ್ 3 ಅಥವಾ ಕಂಟೆಂಟ್ 3 ಅಂತಾನೆ ನಾವು ಹೇಳ್ಬೋದು. ಆ ಒಂದು ವಿಡಿಯೋ ಆಲ್ರೆಡಿ ಪಾರ್ಟ್ 1 ಮಾಡಿದ್ದಾಗಿದೆ. ಆ ವಿಡಿಯೋ ನಮ್ಮ ಚಾನಲ್ನ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದೆ, ತಾವು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಇದು ಪಾರ್ಟ್ 2 ಅಂದ್ರೆ ಕಂಟಿನ್ಯೂಷನ್ ಈ ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಈಗ ಹೆಚ್ಚು ತಡ ಮಾಡದೆ ಡೈರೆಕ್ಟ್ ಆಗಿ ನಾವು ಕಂಟೆಂಟ್ಗೆ ಹೋಗೋಣ. ಯಾರು ಕೂಡ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ಸ್ ಅನ್ನ ಮಾತ್ರನೇ ಮಾಡಿದ್ದೀನಿ. ಎಕ್ಸಾಮ್ಗೆ ಬರ್ತಕ್ಕಂಥದ್ದು ಮಾತ್ರನೇ ನಾನು ತಗೊಂಡಿದ್ದೀನಿ. ಅನವಶ್ಯಕವಾಗಿ ಬೇರೆ ಇತರೆ ಆಸ್ಪೆಕ್ಟ್ಸ್ ಎಲ್ಲ ನಾನು ತಗೊಂಡಿಲ್ಲ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾತ್ರನೇ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ವರ್ಬಲ್ ಕಮ್ಯುನಿಕೇಶನ್. Verbal communication is nothing but it is one of the concept where we use the spoken or written to the other peoples whenever we want to exchange our ideas or exchange our information to others through the way of spoken and written. ಇದನ್ನೇ ನಾವು ವರ್ಬಲ್ ಅಂತ ಕರಿತೇವೆ ಸ್ನೇಹಿತರೆ. ವರ್ಬಲ್ ಅಂತಂದ್ರೆ ಕನ್ನಡದಲ್ಲಿ ನಾವು ಹೇಳ್ಬೋದು, ನಾವು ಇನ್ನೊಬ್ಬರ ಬಳಿ ಮಾತನಾಡೋದಕ್ಕಾಗ್ಲಿ ಅಥವಾ ಯಾವುದಾದ್ರೂ ಒಂದು ರೈಟಿಂಗ್ ಬರೆಯೋದಕ್ಕೆ ಆಗ್ಲಿ ಕಂಪ್ಲೀಟ್ ಆಗಿ ನಾವು ಇಂದು ಕಮ್ಯುನಿಕೇಶನ್ ನಾವು ಬಳಸ್ಕೊಳ್ತೇವೆ. ನಾವು ಯಾವುದೇ ಒಂದು ಮೆಸೇಜ್ ಅನ್ನ, ಒಂದು ಮಾಹಿತಿಯನ್ನ ಇನ್ನೊಬ್ಬರಿಗೆ ನಾವು ಸ್ಥಳಾಂತರ ಮಾಡಬೇಕು ಅಥವಾ ನಾವು ವಿನಿಮಯ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಕಲ್ಪನೆಯಲ್ಲಿ ನಾವು ವರ್ಬಲ್ ಕಮ್ಯುನಿಕೇಶನ್ ನಾವು ಬಳಸ್ಕೊಳ್ತೇವೆ. ಮತ್ತೆ ನಮ್ಮ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋದಾಗ್ಲಿ, ಬೇರೆಯವರ ಒಂದು ಎಕ್ಸ್ಪ್ರೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಥಾಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಇದನ್ನೇ ನಾವು ವರ್ಬಲ್ ಅಂತ ಹೇಳ್ತೀವಿ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಟಿರೋ ಪ್ರಕಾರನೇ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ 4 ಜನ ನಿಂತ್ಕೊಂಡಿದ್ದಾರೆ. ಇವರ ಒಂದು ಐಡಿಯಾಸ್ ಅವರು ಮಾತಿನ ಮುಖಾಂತರ ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ. ಮತ್ತೆ ಅವರು ಕೂಡ ರೆಸ್ಪಾಂಡ್ ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಕೊಟ್ಟಿದ್ದೇನೆ ಇಲ್ಲಿ ಡಯಾಗ್ರಾಮ್ಸ್ ಮುಖಾಂತರ. ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತಂದ್ರೆ ಏನು? ಈಗ ವರ್ಬಲ್ಗೆ ಇದು ಆಪೋಸಿಟ್ ಆಗಿರುತ್ತೆ. ನಾನ್ ವರ್ಬಲ್ ಕಮ್ಯುನಿಕೇಶನ್ ಇಸ್ ದ ಟ್ರಾನ್ಸ್ಮಿಷನ್ ಆಫ್ ಮೆಸೇಜ್ ಆರ್ ಸಿಗ್ನಲ್ಸ್ ಥ್ರೂ ಎ ನಾನ್ ವರ್ಬಲ್ ಪ್ಲಾಟ್ಫಾರ್ಮ್. ನಾನ್ ವರ್ಬಲ್ ಅಂತಂದ್ರೇನೆ ನಾವು ಮಾತನಾಡ್ತಕ್ಕಂಥದ್ದು ಇಲ್ಲಿ ಕಡಿಮೆ ಇರುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಆಗಿ ನಾವು ಭಾಷೆಯನ್ನ ಬಳಸೋದಾಗ್ಲಿ, ನಾವು ಇನ್ನೊಬ್ಬರ ಬಳಿ ಮಾತನಾಡೋದಾಗ್ಲಿ ಕಡಿಮೆ ಇರುತ್ತೆ. ಇಲ್ಲಿ ನಾವು ಐ ಕಾಂಟ್ಯಾಕ್ಟ್, ಕಣ್ಣಿನ ಸನ್ನೆಯ ಮುಖಾಂತರ ನಾವು ಮಾತನಾಡ್ತೀವಿ. ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ನಮ್ಮ ಮುಖದಲ್ಲಿ ನಾವು ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡೋದಾಗ್ಲಿ, ಇನ್ನೊಬ್ರಿಗೆ ನಮ್ಮ ಫೇಸ್ ಎಕ್ಸ್ಪ್ರೆಷನ್ ನ ತೋರಿಸೋದಾಗ್ಲಿ, ಕೋಪಗೊಂಡಾಗ, ನಕ್ಕಾಗ, ಅಳುವಾಗ ನಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ತುಂಬಾ ವಿಚಿತ್ರವಾಗಿರುತ್ತೆ. ಬೇಜಾರಾದಾಗೂ ಕೂಡ ನಮ್ಮ ಎಕ್ಸ್ಪ್ರೆಷನ್ಸ್ ತುಂಬಾ ಬೇರೆ ರೀತಿ ಇರುತ್ತೆ. ಕೋಪಗೊಂಡಾಗ, ನಕ್ಕಾಗ ನಮ್ಮ ಫೇಸು ತುಂಬಾ ನಮ್ಮ ಫೇಸ್ದಲ್ಲಿ, ನಮ್ಮ ಮುಖದಲ್ಲಿ ನಾವು ಬದಲಾವಣೆಗಳನ್ನ ನಾವು ಕಾಣ್ತೇವೆ. ಮತ್ತೆ ಗೆಸ್ಚರ್ಸು, ಪೋಸ್ಚರ್ಸು, ಡಿಸ್ಟೆನ್ಸ್ ಬಿಟ್ವೀನ್ 2 ಇಂಡಿವಿಜುವಲ್ಸ್. ಗೆಸ್ಚರ್ಸು, ಪೋಸ್ಚರ್ಸು ಅಂತಂದ್ರೇನೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಡಯಾಗ್ರಾಮು. ಟಚ್ ಆಗಿರ್ಬೋದು ಅಂದ್ರೆ ಶೇಕ್ ಹ್ಯಾಂಡ್ ಕೊಡೋದಾಗಿರ್ಬೋದು, ಬಾಡಿ ಮೂವ್ಮೆಂಟ್ಸ್ ಆಗಿರ್ಬೋದು, ಮತ್ತೆ ಗೆಸ್ಚರ್ಸ್ ಅಂತಂದ್ರೆ ಹ್ಯಾಂಡ್ ಸಿಗ್ನಲ್ಸ್ ಆಗಿರ್ಬೋದು. ಇವನ್ನೆಲ್ಲ ನಾವು ಓವರ್ ಆಲ್ ಆಗಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ ಸ್ನೇಹಿತರೆ. ಈ ಡಯಾಗ್ರಾಮ್ ಒಂದ್ಸಲ ನೋಡ್ಕೊಂಡ್ರೆ ಸಾಕು, ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ನೋಡೋದಾದ್ರೆ ನಾವು ಕಿನೆಸಿಕ್ ಕಮ್ಯುನಿಕೇಶನ್ ಅಂತಂದ್ರೆ ಇದನ್ನ ನಾವು ಬಾಡಿ ಲ್ಯಾಂಗ್ವೇಜ್ ಅಂತಾನು ಕೂಡ ಕರಿತೇವೆ. ಇದು ಆಲ್ಮೋಸ್ಟ್ ನಾನ್ ವರ್ಬಲ್ ಕಮ್ಯುನಿಕೇಶನ್ಗೆ ಮ್ಯಾಚ್ ಆಗುತ್ತೆ ಸ್ನೇಹಿತರೆ.
ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಪೋಸ್ಟರ್ಸ್ ಆಗಿರ್ಬೋದು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಗೆಸ್ಚರ್ಸ್ ಆಗಿರ್ಬೋದು, ನಾವು ಬಾಡಿ ಮೂವ್ಮೆಂಟ್ಸ್ ಆಗಿರ್ಬೋದು, ಈ ಎಲ್ಲಾ ಒಂದು ಆಟಿಟ್ಯೂಡ್ಸ್ನೇ ನಾವು ಕೈನೆಸಿಕ್ಸ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೀವಿ. ಓವರ್ ಆಲ್ ಆಗಿ ಬಾಡಿ ಲ್ಯಾಂಗ್ವೇಜ್ ಇಲ್ಲಿ ನಾವು ಡಯಾಗ್ರಾಮ್ ಕೊಟ್ಟಿರೋ ಪ್ರಕಾರ ಇಲ್ಲೊಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದಾರೆ, ಐ ರಿಯಲಿ ವಾಂಟ್ ದಟ್ ಜಾಬ್ ಮಿಸ್ಟರ್ ಬ್ರೌನ್ ಅಂತ ಇವರು ಯೋಚನೆ ಮಾಡ್ಕೊಳ್ತಾ ಕುತ್ಕೊಂಡಿದ್ದಾರೆ. ಅಂದ್ರೆ ಇವರ ಎಕ್ಸ್ಪ್ರೆಷನ್ ನೋಡಿ ಯಾವ ತರ ಇದೆ, ಇವರ ಆಟಿಟ್ಯೂಡ್ ನೋಡಿ ಹೇಗೆ ಚೇಂಜ್ ಆಯ್ತು, ಇವರ ಫೇಸ್ ಆಗಿರ್ಬೋದು, ಐಸ್ ಆಗಿರ್ಬೋದು ಅಲ್ವಾ, ಹ್ಯಾಂಡ್ ಮೂವ್ಮೆಂಟ್ ಆಗಿರ್ಬೋದು, ಎಲ್ಲ ಬದಲಾವಣೆ ಆಗ್ತಾ ಇದೆ. ಇದನ್ನೇ ನಾವು ಕೈನೆಸಿಕ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇನ್ನೊಬ್ಬ ವ್ಯಕ್ತಿಗೆ ಮಾತನಾಡ್ತಕ್ಕಂಥದ್ದು ನನಗೆ ಜಾಬ್ ಬೇಕು ಅಂತ ಇವರು ಫೀಲಿಂಗ್ ಅಲ್ಲಿ ಇದ್ರೆ ಇವರು ಅದನ್ನ ಕೇಳಿ ಅವರ ಒಂದು ಎಕ್ಸ್ಪ್ರೆಷನ್ ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಮತ್ತೆ ಇಲ್ಲಿ ಕೆಲವೊಂದು ಇಮೇಜಸ್ ಕೂಡ ಇದೆ. ಐ ಆಮ್ ಗಿಲ್ಟಿ, ಐ ಆಮ್ ಸಾರಿ, ನಾವು ಲಿಸನ್. ನೋಡಿ, ಆ ಇಮೇಜಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಐ ಆಮ್ ಟಯರ್ಡ್. ಸೊ ಈ ತರ ಇಮೇಜಸ್ ಎಲ್ಲ ನೋಡಿದಾಗ ನಮಗ್ ಗೊತ್ತಾಗುತ್ತೆ ಇದು ಕಂಪ್ಲೀಟ್ ಕೈನೆಸಿಕ್ ಕಮ್ಯುನಿಕೇಶನ್ ಒಂದು ಎಕ್ಸಾಂಪಲ್ಸ್ ಗಳಾಗುತ್ತೆ. ತುಂಬಾ ಸುಲಭವಾಗಿ ಅರ್ಥ ಆಗ್ತಕ್ಕಂತ ಒಂದು ಇಮೇಜ್ ಗಳಾಗಿರುತ್ತೆ ಸ್ನೇಹಿತರೆ. ನಾವು ಡೆಫಿನೇಷನ್ ನ ಮೀನಿಂಗ್ ನ ಓದೋದೇ ಬೇಡ, ಇಮೇಜಸ್ ಅನ್ನ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು, ಅರ್ಥ ಆಗ್ಬಿಡುತ್ತೆ ಈ ಒಂದು ಕಾನ್ಸೆಪ್ಟು. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಕೆಲವೊಂದು ಎಕ್ಸಾಂಪಲ್ಸ್ ಗಳು ಇದಾವೆ ಇಲ್ಲಿ. ಇದನ್ನ ಇನ್ ಡೀಟೇಲ್ ಅಂತ ಓದ್ಕೊಳ್ಬಹುದು. ಈ ಎಲ್ಲಾ ಎಕ್ಸಾಂಪಲ್ಸ್ ಗಳು ಕೂಡ ನಮ್ಮ ಬಾಡಿ ಮೂವ್ಮೆಂಟ್ಸ್ ಆಗಿರುತ್ತೆ, ಹ್ಯಾಂಡ್ ಮೂವ್ಮೆಂಟ್ಸ್ ಆಗಿರುತ್ತೆ, ಮತ್ತೆ ಫೇಸ್ ಮೂವ್ಮೆಂಟ್ಸ್ ಆಗಿರ್ಬೋದು, ಐ ಕಾಂಟ್ಯಾಕ್ಟ್, ಮತ್ತೆ ಕಣ್ಣನ್ನ ಯಾವ ರೀತಿ ನಾವು ನೋಡೋದಾಗಿರ್ಬೋದು, ಬದಲಾವಣೆ ಮಾಡೋದಾಗಿರ್ಬೋದು, ಎಲ್ಲಾ ಎಕ್ಸಾಂಪಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಇವೆಲ್ಲ ನಾನ್ ವರ್ಬಲ್ಗೆ ಎಕ್ಸಾಂಪಲ್ಸ್ ಆಗುತ್ತೆ, ಮತ್ತೆ ಕೈನೆಸಿಕ್ಗೆ ಎಕ್ಸಾಂಪಲ್ಸ್ ಕೂಡ ಆಗುತ್ತೆ. ಒಂದ್ಸಲ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಕಂಟೆಂಟ್ಗೆ ಹೋಗೋಣ. ಇಲ್ಲಿ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಅಂತ ಇದೆ. ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರೆ ಆ ಕಂಪನಿಯಲ್ಲಿ ತುಂಬಾ ಜನ ವಿವಿಧ ದೇಶಗಳಿಂದ ಬಂದಿರ್ತಾರೆ, ವಿವಿಧ ರಾಜ್ಯಗಳಿಂದ ಬಂದಿರ್ತಾರೆ. ಅವರ ಎಲ್ಲಾ ಸಂಸ್ಕೃತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆ ದೇಶದ ಭಾಷೆ ಕಲಿಯೋದಾಗಿರ್ಬೋದು, ಬೇರೆ ದೇಶದ ಅಥವಾ ರಾಜ್ಯದ ಕಲ್ಚರ್ಸ್ ಅಂದ್ರೆ ಸಂಸ್ಕೃತಿಯನ್ನ ನೋಡಿ ಗಮನಿಸೋದಾಗಿರ್ಬೋದು, ಅವರ ಸಂಸ್ಕೃತಿಯನ್ನ ಕಲಿಯೋದಾಗಿರ್ಬೋದು, ಇಲ್ಲ ನಮ್ಮ ಸಂಸ್ಕೃತಿಯನ್ನ ಬೇರೆಯವ್ರಿಗೆ ಕಲಿಸೋದಾಗಿರ್ಬೋದು, ನಮ್ಮ ಭಾಷೆಯನ್ನ ಬೇರೆಯವ್ರಿಗೆ ಕಲಿಸೋದಾಗಿರ್ಬೋದು, ಎಲ್ಲಾ ಅಂಶಗಳು ಕೂಡ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಮೀನ್ಸ್ ಶೇರಿಂಗ್ ಇನ್ಫಾರ್ಮೇಶನ್ ವಿತ್ ಪೀಪಲ್ ಬಿಲಾಂಗಿಂಗ್ ಟು ಡಿಫರೆಂಟ್ ಕಲ್ಚರ್ಸ್. ಅಂದ್ರೆ ವಿವಿಧ ಸಂಸ್ಕೃತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ವಿವಿಧ ಭಾಷೆ ಮಾತನಾಡ್ತಕ್ಕಂಥ ವ್ಯಕ್ತಿಗಳು, ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಎಲ್ಲ ಓವರ್ ಆಲ್ ಆಗಿ ಇದನ್ನ ನಾವು ಇಂಟರ್ ಕಲ್ಚರಲ್ ಅಥವಾ ಕ್ರಾಸ್ ಕಲ್ಚರಲ್ ಅಂತ ಕೂಡ ನಾವು ಕರಿತೇವೆ ಸ್ನೇಹಿತರೆ. ನೆಕ್ಸ್ಟ್ ಗ್ರೂಪ್ ಕಮ್ಯುನಿಕೇಶನ್ ಅಂದ್ರೆ ಒಂದು ದೊಡ್ಡ ಸಮೂಹದಲ್ಲಿ ನಾವು ಮಾತನಾಡ್ತಕ್ಕಂಥ ಒಂದು ಸಂವಹನ ಆಗಿರುತ್ತೆ. ಈ ಒಂದು ಸಂವಹನದಲ್ಲಿ ನಮ್ಮ ಒಂದು ಐಡಿಯಾಸ್ ಆಗಿರ್ಬೋದು, ನಮ್ಮ ಜ್ಞಾನ ಆಗಿರ್ಬೋದು, ನಮ್ಮ ಒಂದು ಆಸಕ್ತಿ ಆಗಿರ್ಬೋದು, ನಮ್ಮ ಒಂದು ಸಜೆಷನ್ಸ್ ಆಗಿರ್ಬೋದು, ಎಲ್ಲಾ ಒಂದು ಕಲ್ಪನೆಗಳನ್ನು ಕೂಡ ನಾವು 2 or more ಅಥವಾ ಮೋರ್ ದ್ಯಾನ್ 1 ಇಂಡಿವಿಜುವಲ್ ಅಂತಾನೆ ಹೇಳ್ಬೋದು, ಟ್ರೂ ಇಂಡಿವಿಜುವಲ್ಸ್ ಅಂತ ಹೇಳ್ಬೋದು. ಇದನ್ನೇ ನಾವು ಗ್ರೂಪ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಒಂದು ದೊಡ್ಡದಾದ ಸಮೂಹದಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು, ಒಂದು ದೊಡ್ಡದಾದ ಬೃಹತ್ ಗಾತ್ರದ ಒಂದು ಕಮ್ಯುನಿಕೇಶನ್ ಅಂತಾನೆ ಹೇಳ್ಬೋದು. ಇದನ್ನ ಗ್ರೂಪ್ ಕಮ್ಯುನಿಕೇಶನ್ ಅಂತಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳೊಡನೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ನಮ್ಮ ಒಂದು ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ಕಲ್ಪನೆಯನ್ನ ನಾವು ಗ್ರೂಪ್ ಕಮ್ಯುನಿಕೇಶನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೆ ಏನು? ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರೆ ನಿಮಗೆ ಒಂದ್ ಪಾಯಿಂಟ್ ಗೊತ್ತಿರ್ಲಿ, ನಾವು ಮಕ್ಕಳನ್ನ ತುಂಬಾ ಡಿಸಿಪ್ಲಿನ್ ಆಗಿ ನೋಡ್ಕೋಬೇಕಾಗತ್ತೆ. ಮತ್ತೆ ಕ್ಲಾಸ್ ರೂಮ್ನ ತುಂಬಾ ಕಟ್ಟುನಿಟ್ಟಾಗಿ ಮಕ್ಕಳು ಮಾತನಾಡದೇ ಇರೋ ರೀತಿ ಸ್ಟ್ರಿಕ್ಟ್ ಆಗಿ ನಾವು ನೋಡ್ಕೋಬೇಕಾಗತ್ತೆ ಕ್ಲಾಸ್ ರೂಮ್ನ. ಮತ್ತೆ ನಮ್ಮ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿದ್ದಾಗ ಮಾತ್ರನೇ ಆ ಕ್ಲಾಸ್ ರೂಮು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಆಫ್ ಕ್ಲಾಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಟೀಚರ್. ಪ್ರತಿಯೊಬ್ಬ ಟೀಚರ್ನ ಒಂದು ಡ್ಯೂಟಿ ಏನಾಗಿರುತ್ತೆ, ಕ್ಲಾಸ್ನ ಮ್ಯಾನೇಜ್ ಮಾಡಬೇಕು, ಕ್ಲಾಸ್ನ ರೆಗ್ಯುಲೇಟ್ ಮಾಡಬೇಕು. ಹ್ಯಾಂಡಲ್ ದ ಕ್ಲಾಸ್ ಅಂಡ್ ಹ್ಯಾಂಡಲ್ ದ ಸ್ಟೂಡೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಕ್ಲಾಸ್ ರೂಮ್, ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್. ಇಲ್ಲಿ
ಈ ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಅಲ್ಲಿ ವರ್ಬಲ್ ಇರುತ್ತೆ, ನಾನ್ ವರ್ಬಲ್ ಇರುತ್ತೆ. ಒಬ್ಬ ಟೀಚರ್ ಮಾತನಾಡೋದ್ರ ಮುಖಾಂತರನೂ ಪಾಠ ಕಲಿಸ್ಬೇಕು. ಆಟೋಟಗಳನ್ನ ಮತ್ತು ಯಾವುದೇ ಒಂದು ಡ್ರಾಮಾ ಮಾಡೋದ್ರ ಮುಖಾಂತರ, ನಾಟಕಗಳನ್ನ ಮಾಡೋದ್ರ ಮುಖಾಂತರ, ಆಕ್ಷನ್ಗಳನ್ನ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸಬೇಕಾಗತ್ತೆ. ಇದು ಕೂಡ ಎಫೆಕ್ಟಿವ್ ಕ್ಲಾಸ್ ರೂಮ್ ಟೀಚಿಂಗ್ ಆಗುತ್ತೆ ಅಥವಾ ಕಮ್ಯುನಿಕೇಶನ್ ಆಗುತ್ತೆ ಸ್ನೇಹಿತರೆ. ಎಫೆಕ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಕೆಲವೊಂದು ಟಿಪ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಏನು ಅಂತಂದ್ರೆ, ತುಂಬಾ ರೆಸ್ಪೆಕ್ಟ್ಫುಲಿ ಆಗಿ ನೀವು ಮಾತನಾಡ್ಬೇಕಾಗತ್ತೆ. ಮತ್ತೆ ನೀವು ಮಾತನಾಡಿರ್ತಕ್ಕಂಥ ಒಂದು ಅಥವಾ ನೀವು ನೀಡಿರ್ತಕ್ಕಂಥ ಒಂದು ಸಂದೇಶ ಪುನಃ ಪುನಃ ಅವ್ರಿಗೆ ರಿಪೀಟ್ ಮಾಡ್ತಾ ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಾಡಿರ್ತಕ್ಕಂಥ ಪಾಠ ಪದೇ ಪದೇ ರಿಪೀಟ್ ಆಗ್ತಾ ಇರಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ನೀವು ಮಕ್ಕಳಿಗೆ ಅರ್ಥ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ. ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಮಕ್ಕಳು ಕೇಳ್ತಾ ಇದಾರಾ ಇಲ್ವಾ, ಪಾಠ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ. ಚೆಕ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ನೀವು ಪಾಠ ಮಾಡಿದಾದ್ಮೇಲೆ ಅರ್ಥ ಆಯ್ತಾ ಮಕ್ಕಳೇ, ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಅಂತ ಕೇಳ್ಬೇಕು. ಕೇಳಲಿಲ್ಲ ಅಂತಂದ್ರೆ ಮಕ್ಕಳು ಏನು ಮಾತನಾಡೋದಿಲ್ಲ. ಆವಾಗ ನಿಮ್ಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ ಅಂತಂದ್ರೆ ಅವರು ಅರ್ಥ ಆಗಿದ್ರೆ ಎಸ್ ಅಂತಾರೆ, ಇಲ್ಲ ಅಂತಂದ್ರೆ ನೋ ಅಂತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಕ್ಲಾಸ್ ಅಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ವರ್ಬಲ್ ಮಾತ್ರನೇ ಸಾಕಾಗಲ್ಲ, ನಾನ್ ವರ್ಬಲ್ ಅಲ್ಲೂ ಕೂಡ ನೀವು ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ. ಸುಮ್ನೆ ಕ್ಲಾಸ್ ರೂಮ್ ಅಲ್ಲಿ ನಿಂತ್ಕೊಂಡು ಕೈ ಕಟ್ಕೊಂಡು ಮಾತನಾಡ್ತಾ ಇದ್ರೆ ಅದಕ್ಕೆ ಒಂದು ಬೆಲೆ ಇರಲ್ಲ. ಮಕ್ಕಳು ನಿಮ್ಮನ್ನ ಗಮನಿಸ್ತಾ ಇರ್ಬೇಕಾದ್ರೆ ಅವ್ರಿಗೊಂಥರ ಬೋರ್ ಆಗಿ ಹೋಗುತ್ತೆ. ನೀವು ಆಕ್ಷನ್ಸ್ ಮಾಡ್ಕೊಳ್ತಾ ಹೋದಾಗ ಒಂದು ಫಿಲ್ಮ್ ನೋಡೋ ತರ ಅವರು ಕಾನ್ಸಂಟ್ರೇಷನ್ ಇಂದ ನಿಮ್ಮನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಪಾಠ ಮಾಡ್ಬೇಕು ಅಥವಾ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ವರ್ಬಲ್ ಒಂದೇ ಸಾಕಾಗಲ್ಲ, ನಾನ್ ವರ್ಬಲ್ ಕೂಡ ಎಫೆಕ್ಟಿವ್ ಟಿಪ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಇದು ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್. ನಾವು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಕೆಲವೊಂದು ತೊಂದರೆಗಳು ನಮಗೆ ಎದುರಾಗುತ್ತೆ, ತೊಡಕುಗಳು ಎದುರಾಗುತ್ತೆ. ಆ ತೊಡಕುಗಳನ್ನ ಏನು ಅಂತ ಚರ್ಚೆ ಮಾಡ್ತಾ ಹೋಗೋಣ. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ 4 ತೊಡಕುಗಳಿದೆ ಸ್ನೇಹಿತರೆ. 4 ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಮೊದಲನೇದು ಸೆಮ್ಯಾಟಿಕ್, ಎರಡನೇದು ಸೈಕಾಲಜಿಕಲ್, ಮೂರನೇದು ಆರ್ಗನೈಸೇಷನಲ್, 4ನೇದು ಪರ್ಸನಲ್ ಬ್ಯಾರಿಯರ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಇಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡ್ಬೇಕಾಗಿರೋದು ಸೆಮ್ಯಾಟಿಕ್ ಬ್ಯಾರಿಯರ್ಸ್. ಮೊದಲನೇದು ಸೆಮ್ಯಾಟಿಕ್ ಬ್ಯಾರಿಯರ್ಸ್. ಏನಪ್ಪ ಸೆಮ್ಯಾಟಿಕ್ ಬ್ಯಾರಿಯರ್ಸ್ ಅಂತಂದ್ರೆ, ನೋಡಿ, ಕೆಲವೊಂದ್ಸಲ ನಾವು ಬ್ಯಾಡ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ ಮೆಸೇಜ್ ಅನ್ನ. ಓಕೆ, ನಾವು ಕೊಡ್ತಕ್ಕಂತ ಮೆಸೇಜು ತುಂಬಾ ವಿಚಿತ್ರವಾಗಿ ಕೆಟ್ಟದಾಗಿರುತ್ತೆ. ಇದು ಸೆಮ್ಯಾಟಿಕ್ ಬ್ಯಾರಿಯರ್ಸ್ ಆಗುತ್ತೆ. ಅದು ಇನ್ನೊಬ್ಬರಿಗೆ ಅರ್ಥ ಆಗಲ್ಲ, ಅದು ಪ್ರಾಬ್ಲಮ್. ಮತ್ತೆ ಸಿಂಬಲ್ಸ್ ವಿತ್ ಡಿಫರೆಂಟ್ ಮೀನಿಂಗ್ಸ್. ನಾವು ಮಾತನಾಡ್ತಕ್ಕಂಥ ಭಾಷೆಗೆ ನಾವು ಬಳಸ್ತಕ್ಕಂಥ ಸಿಂಬಲ್ಗೆ ಸಂಬಂಧನೇ ಇರಲ್ಲ, ಇದು ಕೂಡ ಸೆಮ್ಯಾಟಿಕ್ ಬ್ಯಾರಿಯರ್ ಆಗುತ್ತೆ. ಫಾಲ್ಟಿ ಟ್ರಾನ್ಸ್ಲೇಷನ್. ನಾವು ಮಾತನಾಡ್ತಕ್ಕಂಥ ಮಾತು ಅಥವಾ ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥ ಒಂದು ವಿಷಯ ತುಂಬಾ ತಪ್ಪಾಗಿರುತ್ತೆ. ಒಬ್ಬರು ಹೇಳ್ತಕ್ಕಂಥ ವಿಷಯನ ನಾವು ಇನ್ನೊಂದು ವಿಷಯವಾಗಿ ಅದನ್ನ ನಾವು ಪರಿವರ್ತನೆ ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಒಬ್ರು ಏನ್ ಹೇಳ್ತಾರೆ ಅದನ್ನ ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಲೇಟ್ ಕರೆಕ್ಟ್ ಆಗೇ ಮಾಡ್ಬೇಕಾಗತ್ತೆ. ಅದು ಕೂಡ ಒಂದು ಫಾಲ್ಟಿ ಟ್ರಾನ್ಸ್ಲೇಷನ್ ಅನ್ನೋದು ಒಂದು ಸೆಮ್ಯಾಟಿಕ್ ಬ್ಯಾರಿಯರ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಅನ್ಕ್ಲಾರಿಫೈಡ್ ಅಸಂಪ್ಷನ್ಸ್. ನಾವು ನೀಡತಕ್ಕಂಥ ಅಸಂಪ್ಷನ್ಸ್ ಅನ್ಕ್ಲಾರಿಫೈ ಆಗುತ್ತೆ, ಅಂದ್ರೆ ಪರಿಪೂರ್ಣ ಆಗೋದಿಲ್ಲ. ನಾವು ಅರ್ಧ ಕತೆ ಹೇಳಿ ಕ್ಲೋಸ್ ಮಾಡಿದ್ರೆ ಆ ಕತೆ ಪೂರ್ಣ ಆಗಲ್ಲ. ನಾವು ಅರ್ಧ ಪಾಠ ಮಾಡಿ ಅದನ್ನ ಕ್ಲೋಸ್ ಮಾಡಿ ಚಾಪ್ಟರ್ ಆಗೋಯ್ತು ಅಂದ್ರೆ ಮಕ್ಳಿಗೆ ಅರ್ಥ ಆಗಲ್ಲ. ನಾವೊಂದು ಯಾವ್ದಾದ್ರು ವಿಷಯದ ಬಗ್ಗೆ ಸ್ವಲ್ಪ 50% ಮಾತ್ರ ಎಕ್ಸ್ಪ್ಲೇನ್ ಮಾಡಿ ಇನ್ 50% ಹೇಳಿದೆ ನಾವು ಮರ್ತೋಗಿ ನೆಕ್ಸ್ಟ್ ಕ್ಲಾಸ್ಗೆ ಸ್ಕಿಪ್ ಆದ್ರೆ, ನೆಕ್ಸ್ಟ್ ವಿಷಯಕ್ಕೆ ಸ್ಕಿಪ್ ಆದ್ರೆ ಅವ್ರಿಗೇನು ಅರ್ಥ ಆಗಲ್ಲ ಕಂಟೆಂಟ್ ಬಗ್ಗೆ. ಸೊ ಇದು ಅನ್ಕ್ಲಾರಿಫೈಡ್. ಟೆಕ್ನಿಕಲ್ ಜಾರ್ಗನ್ ಅಂತಂದ್ರೆ ನಾವು ಪ್ರೊನೌನ್ಸ್ ಮಾಡ್ತಕ್ಕಂಥ ವರ್ಡ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾವು ಆ ವರ್ಡ್ಸ್ ನ ಬೇರೆ ಬೇರೆ ರೀತಿಯಾಗಿ ನಾವು ಪ್ರೊನೌನ್ಸ್ ಮಾಡೋದು. ಈಗ ಇಂಗ್ಲಿಷ್ ಅಲ್ಲಿ ಕೆಲವೊಂದು ವರ್ಡ್ಗಳಿಗೆ ಬೇರೆ ಬೇರೆ ಅರ್ಥನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೌಸ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಮೌಸ್ ಅಂದ್ರೆ ಇಲ್ಲಿ ಅಂತ ಹೇಳ್ತೇವೆ. ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಮೌಸ್ ಅಂತಂದ್ರೆ ನಾವು ಬಳಸ್ತಕ್ಕಂಥ ಕಂಪ್ಯೂಟರ್ ನ ಒಂದು ಆಪರೇಟ್ ಮಾಡ್ತಕ್ಕಂಥ ಒಂದು ಸಾಧನ ಆಗಿರುತ್ತೆ, ಅದು ಮೌಸ್. ಸೊ ಈ ತರ ಟೆಕ್ನಿಕಲ್ ವರ್ಡ್ಸ್ ಕೂಡ ಇರ್ತವೆ. ಆಗ ತುಂಬಾ ಹುಷಾರಾಗಿ ನಾವು ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ. ಬಾಡಿ ಲ್ಯಾಂಗ್ವೇಜ್ ಮತ್ತೆ ಗೆಸ್ಚರ್ ಡಿಕೋಡಿಂಗು ತುಂಬಾ ಇಂಪಾರ್ಟೆಂಟು. ನಾವು ಮಾತನಾಡಿದ್ವಿ ಊಟ ಆಯ್ತಾ ಅನ್ನೋದಕ್ಕೆ ನಾವು ಬೇರೆ ಏನಾದ್ರು ಆಕ್ಷನ್ ತೋರಿಸಿದ್ರೆ ಅದು ಕರೆಕ್ಟ್ ಆಗಿ ಅರ್ಥ ಆಗಲ್ಲ ದೂರ ಇರತಕ್ಕಂಥ ವ್ಯಕ್ತಿಗಳಿಗೆ. ಈ ತರ ಸೆಮ್ಯಾಟಿಕ್ ಬ್ಯಾರಿಯರ್ಸು ಫೇಸ್ ಮಾಡ್ಬೇಕಾಗತ್ತೆ ಕಮ್ಯುನಿಕೇಶನ್ ಅಲ್ಲಿ. ಸೈಕಾಲಜಿಕಲ್ ಬ್ಯಾರಿಯರ್ಸ್ ಅಂತಂದ್ರೆ ಇದು ಒಂಥರ ಮನಸ್ಸಿಗೆ ಸಂಬಂಧಪಟ್ಟ, ಬ್ರೈನ್ಗೆ ಸಂಬಂಧಪಟ್ಟ
ಒಂದು ತೊಡಕುಗಳಾಗಿರುತ್ತೆ. ಪ್ರೀ ಮೆಚ್ಯೂರ್ ಇವ್ಯಾಲ್ಯೂಯೇಷನ್ ಅಂತಂದ್ರೆ ಕೆಲವರು ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳ ತರ ಮಾತನಾಡ್ತಾ ಇರ್ತಾರೆ. ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಯಾವ ರೀತಿ ಅಫಿಷಿಯಲ್ ಆಗಿ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ, ಆದ್ರೂ ಕೂಡ ಚಿಕ್ಕ ಮಕ್ಕಳ ರೀತಿನೇ ಮಾತನಾಡ್ತಾ ಇರ್ತಾರೆ. ಇದು ಕೂಡ ಸೈಕಾಲಜಿಕಲ್ ಬ್ಯಾರಿಯರ್. ಲ್ಯಾಕ್ ಆಫ್ ಅಟೆನ್ಷನ್, ನಾವು ಮಾತನಾಡೋ ಒಂದು ಕಮ್ಯುನಿಕೇಶನ್ ಅಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ, ಅಟೆನ್ಷನ್ ಇರಲ್ಲ. ನಮಗೆ ಹೇಳೋದಕ್ಕೂ ಅಟೆನ್ಷನ್ ಇಲ್ಲ ಅಂತಂದ್ರೆ ಕೇಳೋರ್ಗಂತೂ ಇದ್ದಿದ್ದು ಅಟೆನ್ಷನ್ ಇರಲ್ಲ, ಅಂದ್ರೆ ಕಾನ್ಸಂಟ್ರೇಷನ್ ಇರಲ್ಲ. ಅದು ಕೂಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಸ್ನೇಹಿತರೆ, ಅದು ಗಮನ ಇರ್ಲಿ. ಮತ್ತೆ ನಾವು ಹೇಳ್ಬೇಕಾದ್ರೆ ಲಾಸ್ ಬೈ ಟ್ರಾನ್ಸ್ಮಿಷನ್, ನಾವು ಹೇಳೋ ವರ್ಡು ಬೇರೆಯವ್ರಿಗೆ ಸರಿಯಾಗಿ ರೀಚ್ ಆಗದೆ ಇರೋದು, ನಾವು ಹೇಳಿರೋದನ್ನ ಅವರು ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳದೆ ಇರೋದು, ಇದನ್ನ ನಾವು ಪೂರ್ ರಿಟೆನ್ಷನ್ ಅಂತೀವಿ. ಡಿಸ್ಟ್ರಸ್ಟ್ ಅಂತಂದ್ರೆ ನಾವು ಹೇಳ್ತಕ್ಕಂತ ಮಾತಲ್ಲಿ ನಂಬಿಕೆ ಇರಲ್ಲ ಬೇರೆಯವ್ರಿಗೆ, ನಾವು ಹೇಳ್ತಕ್ಕಂತ ಮಾತಲ್ಲೇ ಬೇರೆಯವ್ರಿಗೆ ನಂಬಿಕೆ ಇರಲ್ಲ, ಅವರು ಅಪನಂಬಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಮಾತಾಡೋದ್ರಲ್ಲಿ ನಾವು ಏನ್ ಮಾತಾಡ್ತೀವಿ ಅದು ಇನ್ನೊಬ್ಬರಿಗೆ ನಂಬಿಕೆಯನ್ನ ಕ್ರಿಯೇಟ್ ಆಗೋ ರೀತಿ ಇರಬೇಕು. ವಿ ಹ್ಯಾವ್ ಟು ಕ್ರಿಯೇಟ್ ದ ಟ್ರಸ್ಟ್. We should not create the distrust or any particular topic or any in the matter of communication between two or more persons. Now we have to create a trust. We should not create a distrust. ಅಕಸ್ಮಾತ್ ಡಿಸ್ಟ್ರಸ್ಟ್ ಕ್ರಿಯೇಟ್ ಮಾಡಿದ್ದೆ ಆದ್ರೆ ಅದು ಸೈಕಾಲಜಿಕಲ್ ಬ್ಯಾರಿಯರ್. ಇನ್ನು ಆರ್ಗನೈಸೇಷನಲ್ ಬ್ಯಾರಿಯರ್ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ ಕೆಲವೊಂದು ತೊಡಕುಗಳು ಇರುತ್ತೆ. ಅದೇನಪ್ಪಾ ಅಂತಂದ್ರೆ ಕೆಲವೊಂದು ಸಂಸ್ಥೆಗಳ ಪಾಲಿಸೀಸ್ ನ ಫಾಲೋ ಮಾಡೋದ್ರಲ್ಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಆ ಪಾಲಿಸೀಸ್ ಕೆಲವ್ರಿಗೆ ಇಷ್ಟ ಆಗಲ್ಲ, ಆಗ ಅವರು ಇನ್ನೊಬ್ರ ಹತ್ರ ಮಾತನಾಡಕ್ ಇಷ್ಟಪಡಲ್ಲ, ಸೀನಿಯರ್ಸ್ ಹತ್ರ ಮಾತನಾಡಲ್ಲ. ಆ ಪಾಲಿಸೀಸ್ ಅವ್ರಿಗೆ ಇಷ್ಟ ಆಗದೆ ಇರೋ ಕಾರಣದಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗದೆ ಇರೋದ್ರಿಂದ ಸೀನಿಯರ್ಗಳ ಹತ್ರ ಮಾತನಾಡೋದಿಲ್ಲ ಅವರು, ಮತ್ತೆ ಸುಪೀರಿಯರ್ಸ್ ಹತ್ರ ಮಾತನಾಡೋದಕ್ಕೆ ಭಯ ಪಡೋದೇ ಆಗ್ಲಿ. ಆ ರೂಲ್ಸ್ಗಳು ರೆಗ್ಯುಲೇಷನ್ಸ್ಗಳು ಆ ರೀತಿ ಅವ್ರಿಗೆ ಪ್ರಾಬ್ಲಮ್ ಮಾಡ್ಬಿಡುತ್ತೆ. ಮತ್ತೆ ಸ್ಟೇಟಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕೆಳಮಟ್ಟದ ಎಂಪ್ಲಾಯಿ ಚೇರ್ಮನ್ ಹತ್ರ ಮಾತಾಡೋದಕ್ಕೆ ತುಂಬಾ ಭಯ ಪಡ್ತಾನೆ. ಏನಕ್ಕಪ್ಪ ಅಂತಂದ್ರೆ ಸ್ಟೇಟಸ್, ಅವ್ರು ದೊಡ್ಡವರಪ್ಪ, ಅವ್ರ ಹತ್ರ ಹೇಗ್ ಮಾತಾಡೋದು ಅಂತ. ಸೊ ಇದು ಆರ್ಗನೈಸೇಷನಲ್ ಬ್ಯಾರಿಯರ್. ಮತ್ತೆ ಕಾಂಪ್ಲೆಕ್ಸಿಟಿ ಅಂದ್ರೆ ತುಂಬಾ ಕಷ್ಟಕರವಾಗಿರುತ್ತೆ ಎಲ್ಲಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಸೋ ಮೆನಿ ಟೈಪ್ಸ್. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಇದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ ಅಂತ. ಫಂಕ್ಷನಲ್ ಸ್ಟ್ರಕ್ಚರ್ ಆಗಿರ್ಬೋದು, ಡಿವಿಷನಲ್ ಸ್ಟ್ರಕ್ಚರ್ ಆಗಿರ್ಬೋದು, ಇವೆಲ್ಲ ಕೂಡ ಸ್ಟ್ರಕ್ಚರ್ಸ್ ಆಫ್ ಆರ್ಗನೈಸೇಷನ್. ಈ ಒಂದು ಡಿವಿಷನಲ್ ಸ್ಟ್ರಕ್ಚರ್ ಆಗಿರ್ಬೋದು, ಫಂಕ್ಷನಲ್ ಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲಿ ಇವೆರಡೂ ಕೂಡ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಂಪ್ಲಾಯಿಗೆ. ಡಿವಿಷನಲ್ ಅಂತಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಬ್ಬೊಬ್ರು ಇನ್ಚಾರ್ಜ್ ತಗೊಂಡಿರ್ತಾರೆ ಮ್ಯಾನೇಜರ್ಸು. ಫಂಕ್ಷನಲ್ ಅಂತಂದ್ರೆ ಒಂದೇ ಪ್ರಾಡಕ್ಟ್ಗೆ ನಾಲ್ಕು ಜನ ಡಿಪಾರ್ಟ್ಮೆಂಟ್ಸ್, 4 ಮ್ಯಾನೇಜರ್ ಇರ್ತಾರೆ. ಸೊ ಇಲ್ಲಿ ಈ ಮ್ಯಾನೇಜರ್ಗಳ ಹತ್ರ ಮಾತನಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಕೆಲವ್ರಿಗೆ. ಮತ್ತೆ ಇನ್ನೊಂದು ಆರ್ಗನೈಸೇಷನಲ್ ಫೆಸಿಲಿಟೀಸ್, ಸಂಸ್ಥೆಯಲ್ಲಿ ಕೆಲವೊಂದು ಫೆಸಿಲಿಟೀಸ್ಗಳು ಅವರಿಗೆ ಸಿಗ್ತಾ ಇರಲ್ಲ, ಆಗ್ಲೂ ಕೂಡ ಅವ್ರು ಮಾತನಾಡಕ್ಕೆ ಬೇಜಾರು ಮಾಡ್ಕೋತಾರೆ. ಸ್ಯಾಲರೀಸ್ ಕರೆಕ್ಟ್ ಆಗಿ ಕೊಡಲ್ಲ, ಒಳ್ಳೆ ಸರ್ವಿಸ್ ಇರಲ್ಲ, ಲೀವ್ಸ್ ಕರೆಕ್ಟ್ ಆಗಿ ಕೊಡಲ್ಲ, ಮತ್ತೆ ಎಂಪ್ಲಾಯೀಸ್ಗೆ ಸರಿಯಾಗಿ ಕೇರ್ ಮಾಡಲ್ಲ, ಎಂಪ್ಲಾಯೀಸ್ಗೆ ರೆಸ್ಪೆಕ್ಟ್ ಕೊಡಲ್ಲ. ಸೊ ಇವೆಲ್ಲ ಆರ್ಗನೈಸೇಷನಲ್ ಬ್ಯಾರಿಯರ್ಸ್ ಆಗೋಗುತ್ತೆ. ನೆಕ್ಸ್ಟ್ ಪರ್ಸನಲ್ ಬ್ಯಾರಿಯರ್ಸ್. ಒಬ್ಬ ವ್ಯಕ್ತಿಗೆ ಅವನದೇ ಆದ ಒಂದು ವೈಯಕ್ತಿಕವಾದಂತಹ ತೊಡಕನ್ನ ಹೇಳೋದಾದ್ರೆ ಫಿಯರ್ ಆಫ್ ಚಾಲೆಂಜ್ ಆಫ್ ಅಥಾರಿಟಿ. ಅಂದ್ರೆ ನೋಡಿ, ಕೆಲವ್ರಿಗೆ ಒಳ್ಳೊಳ್ಳೆ ಐ ಆಫೀಸರ್ಸ್ ಹತ್ರ ಮಾತನಾಡೋದಕ್ಕೇನೆ ಭಯ. ಅಯ್ಯೋ ಅವ್ರು ಏನ್ ಅನ್ಕೋತಾರೋ, ಅಯ್ಯೋ ಇವ್ರು ಏನ್ ಅನ್ಕೋತಾರೋ, ನಾನು ಅವ್ರ ಹತ್ರ ಏನ್ ಮಾತಾಡ್ತೀನೋ, ಇಲ್ಲ ಅವ್ರೇನ್ ನನ್ನ ಹತ್ರ ಮಾತನಾಡ್ಬಿಡ್ತಾರೋ ಅಂತ ಅವ್ರಿಗೆ ಭಯ ಇರುತ್ತೆ. ಸ್ಟೇಜ್ ಫಿಯರ್ ಅನ್ನೋದು ತುಂಬಾ ಇರುತ್ತೆ ಕೆಲವ್ರಿಗೆ. ಮತ್ತೆ ಕೆಲವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದೇ ಇರಲ್ಲ. ಸಾರಿ ಸ್ನೇಹಿತರೆ, ಒಂದ್ ನಿಮಿಷ. ಕೆಲವ್ರಿಗೆ ಕಾನ್ಫಿಡೆನ್ಸ್ ಅನ್ನೋದೇ ಇರಲ್ಲ. ಕಾನ್ಫಿಡೆನ್ಸ್ ಇಂದಾನೇ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಮತ್ತೆ ಅವ್ರಿಗೆ ಭಯ ಕೂಡ ಇರುತ್ತೆ. ಈ ಸ್ಟೇಜ್ ಫಿಯರ್ ಅಂತಾನೆ ಹೇಳ್ಬೋದು ಇದು. ಈ ಸುಪೀರಿಯರ್ಸ್ ಬಂದು ಮುಂದೆ ಕುತ್ಕೊಂಡಾಗ ಅವ್ರ ಮುಂದೆ ಹೇಗ್ ಮಾತನಾಡೋದು ಅಂತ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅವರು ಸುಪೀರಿಯರ್ಸ್ ಮುಂದೆ ಸಬಾರ್ಡಿನೇಟ್ಸ್ ಯಾರು ಕೂಡ ಮಾತನಾಡಲ್ಲ ಸರಿಯಾಗಿ. ಸುಪೀರಿಯರ್ಸ್ ಅಂತಂದ್ರೆ ಉನ್ನತ ಹಂತದ ಅಧಿಕಾರಿಗಳು, ಸಬಾರ್ಡಿನೇಟ್ಸ್ ಅಂತಂದ್ರೆ ಕೆಳ ಹಂತದ ಅಧಿಕಾರಿಗಳು ಅಂತ. ಸೊ ಸುಪೀರಿಯರ್ಸ್ ಹತ್ರ ಸಬಾರ್ಡಿನೇಟ್ಸ್ ಹೇಗ್ ಮಾತನಾಡೋದು, ಅವ್ರಿಗೆ ಭಯ ಬಂದ್ಬಿಡುತ್ತೆ. ಯಾರಾದ್ರೂ ಸರ್ ಮುಂದೆ ಮಾತನಾಡೋದಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಕೆಲವ್ರಿಗೆ ಭಯ. ಸೊ ಇದು ಕೂಡ ಪರ್ಸನಲ್ ಬ್ಯಾರಿಯರ್ ಆಗುತ್ತೆ. ಅನ್ವಿಲ್ಲಿಂಗ್ನೆಸ್, ಅವ್ರಿಗೆ ಮಾತನಾಡಕ್ಕೆ ವಿಲ್ಲಿಂಗ್ನೆಸ್ ಇರಲ್ಲ, ಕೆಪಾಸಿಟಿ ಇರಲ್ಲ, ಕಮ್ಯುನಿಕೇಟ್ ಮಾಡಕ್ಕೆ ಅನ್ವಿಲ್ಲಿಂಗ್ನೆಸ್. ಅವರು ಒಳಗಡೆ ಮಾತನಾಡ್ಬೇಕು ಅಂತ ಅನ್ಕೋತಾರೆ, ಆದ್ರೆ ಹೊರಗಡೆ ಅವ್ರಿಗೆ ಮಾತನಾಡೋದಕ್ಕೆ ಧೈರ್ಯ ಇರೋದಿಲ್ಲ. ಇದು ಅನ್ವಿಲ್ಲಿಂಗ್ನೆಸ್. ಲ್ಯಾಕ್ ಆಫ್ ಪ್ರಾಪರ್ ಇನ್ಸೆಂಟಿವ್ಸ್. ಕಂಪ್ನಿಯಲ್ಲಿ ಸರಿಯಾಗಿ ಇನ್ಸೆಂಟಿವ್ಸ್ ಗಳನ್ನ ಕೊಡದೇ ಇದ್ರೆ ಆಗ್ಲೂ ಕೂಡ ಅವರು
ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ, ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡೇ ಇರ್ತಾರೆ. ಇದು ಕೂಡ ಒಂದು ಲ್ಯಾಕ್ ಆಫ್ ಪ್ರಾಪರ್ ಇನ್ಸೆಂಟಿವ್ ಅಂತಾನೆ ಹೇಳ್ಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟು, ಎಕ್ಸಾಮ್ ಅಲ್ಲಿ ಮೋಸ್ಟ್ ಕೇಳ್ತಕ್ಕಂಥ ಕ್ವಶನ್ಸ್ ಈ ಒಂದು ಟಾಪಿಕ್ಸ್ ಮೇಲೆ, ಮಾಸ್ ಮೀಡಿಯಾ ಅಂಡ್ ಸೊಸೈಟಿ. ಈ ಮಾಸ್ ಮೀಡಿಯಾದಲ್ಲಿ ಟೈಪ್ಸ್ ನೋಡೋ ಮೊದಲನೇದು ಟ್ರೆಡಿಷನಲ್ ಮೀಡಿಯಾ. ಟ್ರೆಡಿಷನಲ್ ಮೀಡಿಯಾ ಅಂತಂದ್ರೆ ಈಗ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ಕ್ಲಾಸಿಕಲ್ ಆರ್ಟ್ ಅಂತಾನೆ ಇರುತ್ತೆ. ಆ ಕ್ಲಾಸಿಕಲ್ ಆರ್ಟ್ ಮುಖಾಂತರ ಕೆಲವರಿಗೆ ಕಮ್ಯುನಿಕೇಶನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಅವರು ಆಡ್ತಕ್ಕಂತ ಒಂದು ನೃತ್ಯದಲ್ಲಿ ಅಥವಾ ಅವರು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂತ ಒಂದು ಪ್ರೋಗ್ರಾಮ್ ಅಲ್ಲೇನೆ ಒಂದು ಕಂಟೆಂಟ್ ಇರುತ್ತೆ. ಒಂದು ಅರ್ಥಪೂರ್ಣವಾದಂತಹ ಒಂದು ಫೋಕ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಸಮಾಜದ ಒಂದು ಅಭಿವೃದ್ಧಿಗೆ ಅವರು ಮಾಹಿತಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ, ಒಂದು ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ಸಮಾಜದಲ್ಲಿ ಅವರು ಈ ಒಂದು ಟ್ರೆಡಿಷನಲ್ ಮೀಡಿಯಾನ ಬಳಕೆ ಮಾಡ್ಕೋತಾರೆ. ಇದು ಕೂಡ ಒನ್ ಆಫ್ ದ ಕಮ್ಯುನಿಕೇಶನ್. ಇದ್ರಲ್ಲಿ ಅರ್ಥ ಇರುತ್ತೆ, ಇನ್ನೊಬ್ರಿಗೆ ಅರ್ಥ ಆಗುತ್ತೆ. ಆ ಸಾಂಗ್ ಅಲ್ಲೇನೆ, ಆ ಒಂದು ಡ್ರಾಮಾದಲ್ಲೇನೆ ಅಥವಾ ಆ ಒಂದು ಆರ್ಟ್ ಅಲ್ಲೇನೆ ಒಂದು ಸ್ಟೋರಿ ಇರುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೋತಾರೆ, ನೋಡ್ತಕ್ಕಂಥ ಜನಗಳ ಅರ್ಥ ಮಾಡ್ಕೋತಾರೆ. ಇದು ಒಂದು ಓಲ್ಡೆಸ್ಟ್ ಮೆಥಡ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಳೆ ಕಾಲದಲ್ಲೆಲ್ಲ ಇದೇ ಇತ್ತು. ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಮೀಡಿಯಾ ಇದು. ಹಳೆ ಕಾಲದಲ್ಲಿ ತುಂಬಾ ಟ್ರೆಡಿಷನಲ್ ಆಗಿರ್ತಕ್ಕಂಥ ಒಂದು ಓಲ್ಡೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್ ಇದು ಟ್ರೆಡಿಷನಲ್ ಮೀಡಿಯಾ. ಎಕ್ಸಾಂಪಲ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಯಕ್ಷಗಾನ ನಿಮಗೆ ಗೊತ್ತಿದೆ, ತಮಿಳುನಾಡಲ್ಲಿ ಭರತನಾಟ್ಯಂ, ಆಂಧ್ರ ಪ್ರದೇಶದಲ್ಲಿ ಕುಚಿಪುಡಿ, ಕೇರಳದಲ್ಲಿ ಮೋಹಿನಿಯಾಟ್ಟಂ ಕಥಕಳಿ, ಅಸ್ಸಾಮಲ್ಲಿ ಸಾಟ್ರಿಯಾ, ಗುಜರಾತ್ ಅಲ್ಲಿ ದಾಂಡಿಯಾ. ಇವೆಲ್ಲ ಕೂಡ ಇಂಡಿಯನ್ ಕ್ಲಾಸಿಕಲ್ ಆರ್ಟ್ ಆಗಿರುತ್ತೆ. ಆ ಒಂದು ಸ್ಟೇಟ್ ನ ಒಂದು ಆರ್ಟ್ ಆಗಿರುತ್ತೆ. ಇನ್ನು ಕೆಲವು ಸ್ಟೇಟ್ಗಳ ಆರ್ಟ್ ಅನ್ನ ನೀವು ರೆಫರ್ ಮಾಡಿ ಬರ್ಕೊಳ್ಳೋದು ಉತ್ತಮ ಅಂತ ನನ್ನ ಭಾವನೆ. ನೆಕ್ಸ್ಟ್ ನೋಡೋದ, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದೀನಿ, ಆ ಸ್ಟೇಟ್ಗಳದ ಡಯಾಗ್ರಾಮ್ ನಾನು ಕೊಟ್ಟಿದ್ದೀನಿ ನಿಮ್ಗೆ, ಅದನ್ನ ನೋಡ್ಕೊಳ್ಳಿ ಒಂದ್ಸಲ. ಡಯಾಗ್ರಾಮ್ ನೋಡ್ಕೊಂಡ್ರೆ ಗೊತ್ತಾಗತ್ತೆ ಸ್ನೇಹಿತರೆ. ಮತ್ತೆ ಎರಡನೇದು ಪ್ರಿಂಟ್ ಮೀಡಿಯಾ. ಪ್ರಿಂಟ್ ಮೀಡಿಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರಿಂಟ್ ಮೀಡಿಯಾದಲ್ಲಿ ನಮ್ಗೆ ಮೊದಲನೇದು ನ್ಯೂಸ್ ಪೇಪರು, ಮ್ಯಾಗಝಿನ್, ಬುಕ್ಸು. ಇವು ಮೂರು ಕೂಡ ಪ್ರಿಂಟಿಂಗ್ ಮೀಡಿಯಾ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡೋದಾದ್ರೆ ಮೊದಲನೇದು ಇದೊಂದು ಪೀರಿಯಾಡಿಕಲ್ಸ್ ಆಗಿರುತ್ತೆ. ರೆಗ್ಯುಲರ್ ಆಗಿ ನಾವು ನೋಡ್ತಕ್ಕಂತ ಒಂದು ಪೀರಿಯಾಡಿಕಲ್. ಇದರಲ್ಲಿ ಕರೆಂಟ್ ಅಫೇರ್ಸ್ ನೋಡ್ತೀವಿ, ಕರೆಂಟ್ ಇವೆಂಟ್ಸ್ ನೋಡ್ತೀವಿ. ಕಂಪ್ಲೀಟ್ ಬ್ಲಾಕ್ ಇಂಕ್ ಅಲ್ಲಿ ನಾವು ಟೈಪ್ ಮಾಡಿರೋದನ್ನ ನೋಡಿರ್ತೀವಿ. ಆ ವೈಟ್ ಪೇಜ್ ಇರುತ್ತೆ ಅದು, ಓಕೆನಾ. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜಸ್ ಕೂಡ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಇರ್ತವೆ, ಕಲರ್ ಅಲ್ಲಿ ಇರಲ್ಲ. ಕೆಲವೊಂದು ಇಮೇಜಸ್ ಕಲರ್ ಅಲ್ಲಿ ಈಗ ಕೊಡ್ತಾ ಇದ್ದಾರೆ, ಮೊದಲು ಕಲರ್ ಇರಲಿಲ್ಲ, ಬ್ಲಾಕ್ ಅಂಡ್ ವೈಟ್ ಇತ್ತು. ಈ ನ್ಯೂಸ್ ಪೇಪರ್ ಅಲ್ಲಿ ನಮಗೆ ಕೊಡ್ತಕ್ಕಂಥ ಇನ್ಫಾರ್ಮೇಶನ್ ಪೊಲಿಟಿಕಲ್ ಬಗ್ಗೆ, ವ್ಯವಹಾರದ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ, ಆರ್ಟ್ಸ್ ಬಗ್ಗೆ, ಸೈನ್ಸ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ನಮಗೆ ಆ ನ್ಯೂಸ್ ಪೇಪರ್ ಅಲ್ಲಿ ಕೊಡ್ತಾರೆ. ಅದ್ರ ಜೊತೆಲಿ ಲೋಕಲ್ ಸರ್ವಿಸಸ್ ಕೂಡ ಇರುತ್ತೆ, ಆರ್ಬಿಟ್ರರಿ ಇರುತ್ತೆ, ಬರ್ತ್ ನೋಟಿಸಸ್ ಇರುತ್ತೆ, ಕ್ರಾಸ್ ವರ್ಡ್ಸ್, ಪಜಲ್ಸ್, ಗೇಮ್ಸ್, ಕಾರ್ಟೂನ್ಸ್, ಸ್ಟೋರೀಸ್, ಕಾಮಿಕ್ ಸ್ಟೋರೀಸ್, ಸ್ಟ್ರಿಪ್ಸ್, ಅಡ್ವೈಸ್ ಕಾಲಮ್ಸ್ ಎಲ್ಲ ಕೂಡ ಇನ್ಫಾರ್ಮೇಶನ್ ನ್ಯೂಸ್ ಪೇಪರ್ ನೋಡಿದಾಗ 360 ಡಿಗ್ರಿಯಲ್ಲಿ ಅವರು ಇನ್ಫಾರ್ಮೇಶನ್ ನ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಿಂಟ್ ಮಾಡಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ ಕಮ್ಯುನಿಕೇಶನ್ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳೋದು ದ ಬೆಂಗಾಲ್ ಗೆಜೆಟ್. ಹಳೆ ಒಂದು ನೆಟ್ಟು ಕೆಸೆಟ್ ಇದರಲ್ಲಿ ಕೇಳಿದ್ದಾರೆ. ಬಟ್ ಆದ್ರೂ ಕೂಡ ನಿಮಗೆ ಗೊತ್ತಿರ್ಲಿ, ಮಾಹಿತಿ ಇರ್ಲಿ ಅಂತ ನಾನು ಹಾಕಿದ್ದೀನಿ. ತುಂಬಾ ಇಂಪಾರ್ಟೆಂಟ್. ಫಸ್ಟ್ ನ್ಯೂಸ್ ಪೇಪರ್ ನಮ್ಮ ಇಂಡಿಯಾದಲ್ಲಿ ಬೆಂಗಾಲ್ ಗೆಜೆಟ್ ಅಂತಾನೆ ಹೇಳ್ಬೋದು. ಇದನ್ನ ಯಾರು ಪ್ರಾರಂಭ ಮಾಡಿದ್ದು? ಜೇಮ್ಸ್ ಅಗಸ್ಟಸ್ ಪ್ರಾರಂಭ ಮಾಡಿದ್ರು. 29 ಜನವರಿ 1780 ಇದು ನ್ಯೂಸ್ ಪೇಪರ್ ಪಬ್ಲಿಷ್ ಆಯ್ತು ನಮ್ಮ ಭಾರತದಲ್ಲಿ. ಇನ್ನು ನಮ್ಮ ಕರ್ನಾಟಕ ವಿಚಾರಕ್ಕೆ ಬಂದ್ರೆ, ಕೆಸೆಟ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ, ಇದು ನೆಟ್ ಎಕ್ಸಾಮ್ ರಿಲೇಟೆಡ್ ಆಗಿ, ಇದು ಕೆಸೆಟ್ ರಿಲೇಟೆಡ್ ಆಗಿ ಮಂಗಳೂರು ಸಮಾಚಾರ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಒಂದು ಫಸ್ಟ್ ನ್ಯೂಸ್ ಪೇಪರ್ ಆಗಿರುತ್ತೆ. ಈ ಒಂದು ನ್ಯೂಸ್ ಪೇಪರ್ ಕನ್ನಡದಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ಪೇಪರ್. 1843ನೇ ಇಸ್ವಿಯಲ್ಲಿ ಈ ಒಂದು ಮಂಗಳೂರು ಸಮಾಚಾರ ಅಂತಕ್ಕಂಥ ಒಂದು ನ್ಯೂಸ್ ಪೇಪರ್ ಪ್ರಿಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಮ್ಯಾಗಝಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಮ್ಯಾಗಝಿನ್ಸ್ ಬಗ್ಗೆ ಒಂದ್ ನಿಮಿಷ, ನ್ಯೂಸ್ ಪೇಪರ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಒಂದ್ ಸ್ವಲ್ಪ ನೋಡ್ಬಿಡೋಣ, ಆಮೇಲೆ ಮ್ಯಾಗಝಿನ್ಸ್ ಹೋಗೋಣ. ನ್ಯೂಸ್ ಪೇಪರ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ, ಇದು ಒಂದು ಪ್ರಿಡಾಮಿನೆನ್ಸ್ ನ್ಯೂಸ್ ಇರುತ್ತೆ. ಇದರಲ್ಲಿ ಪ್ರಿಡಾಮಿನೆಂಟ್ ನ್ಯೂಸ್ ಇರತಕ್ಕಂತ ಒಂದು ಕಂಟೆಂಟ್ ನ್ಯೂಸ್ ಪೇಪರ್ ಅಲ್ಲಿ ಸಿಗುತ್ತೆ. ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತಕ್ಕಂತ ಒಂದು ನ್ಯೂಸ್ ಆರ್ಟಿಕಲ್ ಆಗಿರುತ್ತೆ. ಇದು ಫ್ಯೂಚರ್ ರೆಫರೆನ್ಸ್ ಕೂಡ ನಾವು ಇಟ್ಕೋಬಹುದು ಈ ನ್ಯೂಸ್ ಪೇಪರ್ ನ. ಮತ್ತೆ ಆ ಒಂದು ಚಾಯ್ಸ್ ಆಫ್ ದಿ ಟೈಮ್ ಯೂಸ್ ಅಂತಂದ್ರೆ,
ಕಾಲ ಕಾಲಕ್ಕೆ ನಮಗೆ ತಿಳಿಯಬೇಕಾದಂತಹ ಮಾಹಿತಿಗಳೆಲ್ಲ ನಮಗೆ ನ್ಯೂಸ್ ಪೇಪರ್ ಅಲ್ಲಿ ಸಿಗ್ತಾ ಇರುತ್ತೆ. ಇದು ಆಗ ಅನಕ್ಷರಸ್ಥಗೆ ಆಗಲ್ಲ. ಯಾರು ಓದ್ಕೊಂಡಿರ್ತಾರೆ, ಲಿಟ್ರೇಟ್ಸ್ ಆಗಿರ್ತಾರೆ ಅಂತವ್ರಿಗೆ ಇದು ಯೂಸ್ ಆಗಿರ್ತಕ್ಕಂಥ ಒಂದು ಮೀಡಿಯಾ. ಮತ್ತೆ ನ್ಯೂಸ್ ಪೇಪರ್ ಅಂತಕ್ಕಂಥದ್ದು ಒಂದು ಲೋ ಕಾಸ್ಟ್ ಆಗಿರುತ್ತೆ, ಯಾವುದೇ ರೀತಿಯಾದ ಹೆಚ್ಚು ಖರ್ಚು ಆಗೋದಿಲ್ಲ. ಟೆಕ್ಸ್ಚುಯಲ್ ಮೀಡಿಯಂ ಎಲ್ಲ ಕೂಡ ಬರೆಯುವ ಮುಖಾಂತರ ನ್ಯೂಸ್ ಪೇಪರ್, ಹ್ಯಾಂಡ್ ರಿಟನ್ ವರ್ಡ್ಸ್ ಇರುತ್ತೆ ನಿಮಗೆ ನ್ಯೂಸ್ ಪೇಪರ್ ಅಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಈ ಒಂದು ನ್ಯೂಸ್ ಪೇಪರ್ ನ ಒಬ್ರಲ್ಲ ಇಬ್ರು ಕೂಡ ಯೂಸ್ ಮಾಡಬಹುದು. ಅದನ್ನೇ ಮಲ್ಟಿ ಯೂಸರ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಮ್ಯಾಗಝಿನ್ಸ್ ಗೆ ಬಂದಾಗ ಇದು ಆಕ್ಚುಲಿ ಒರಿಜಿನ್ ಆಗಿದ್ದು ಫ್ರೆಂಚ್ ವರ್ಡ್ ಅಲ್ಲಿ ನಾವು ಹೇಳ್ತೀವಿ ಮ್ಯಾಗಝಿನ್ ಅಂತ. ಮ್ಯಾಗಝಿನ್ ಅಂತಂದ್ರೆ ಇದೊಂದು ಜರ್ನಲಿಸ್ಟಿಕ್ ಟರ್ಮ್ ಆಗಿರುತ್ತೆ. ಕಲೆಕ್ಷನ್ ಆಫ್ ಮೆಟೀರಿಯಲ್ಸ್, ಏನನ್ನ ಕಲೆಕ್ಟ್ ಮಾಡಬಹುದು ಮ್ಯಾಗಝಿನ್ಸ್ ಅಲ್ಲಿ ಅಂತಂದ್ರೆ, ಮ್ಯಾಗಝಿನ್ಸ್ ಅಲ್ಲಿ ಸ್ಟೋರೀಸ್ ಇರುತ್ತೆ, ಪೊಯಮ್ಸ್ ಇರುತ್ತೆ, ಇನ್ನಿತರೆ ಕವಿಗಳ ಒಂದು ಮಾಹಿತಿಗಳಿರ್ತವೆ. ನಿಮ್ಗೊಂದು ಮ್ಯಾಗಝಿನ್ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಸ್ಪೋರ್ಟ್ಸ್ ನ್ಯೂಸ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗ್ತಕ್ಕಂಥ ಎಲ್ಲಾ ಮಾಹಿತಿಗಳು ಕೂಡ ಮ್ಯಾಗಝಿನ್ಸ್ ಅಲ್ಲಿ ಲಭ್ಯ ಇರುತ್ತೆ. ಇದು ರೆಗ್ಯುಲರ್ ಆಗಿ ನಮಗೆ ಸಿಗ್ತಕ್ಕಂತ ಒಂದು ಮ್ಯಾಗಝಿನ್ಸ್. ರೆಗ್ಯುಲರ್ ಅಂತಂದ್ರೆ ನ್ಯೂಸ್ ಪೇಪರ್ ತರ ಡೈಲಿ ನಮ್ಗೆ ಸಿಗೋದಿಲ್ಲ. ಯಾವ ರೀತಿ ಸಿಗುತ್ತೆ? ಪೀರಿಯಾಡಿಕಲಿ ಆಗಿ ನಮಗೆ ಸಿಗುತ್ತೆ. ಹೇಗೆ ಅಂತಂದ್ರೆ ವಾರಕ್ಕಾಗಿರ್ಬೋದು, ವಾರಕ್ಕೆ 2 ಸಲ ಆಗಿರ್ಬೋದು, 15 ದಿನಕ್ಕೆ ಒಂದ್ಸಲ ಆಗಿರ್ಬೋದು, ತಿಂಗಳಿಗೆ ಒಂದ್ಸಲ ಆಗಿರ್ಬೋದು, ತಿಂಗಳಿಗೆ 2 ಸಲ ಆಗಿರ್ಬೋದು, 3 ತಿಂಗಳಿಗೆ ಒಂದ್ಸಲ ಆಗಿರ್ಬೋದು, 6 ತಿಂಗಳಿಗೆ ಒಂದ್ಸಲ ಆಗಿರ್ಬೋದು, ಅಥವಾ ವರ್ಷಕ್ಕೆ 1 ಸಲ ಆಗಿರ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನಾವು ಬುಕ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಬುಕ್ಸ್ ಎಸ್ಪೆಷಲಿ ಇದನ್ನ ನಾವು ಪ್ಯಾಪಿರಸ್ ಅಂತ ನಾವು ಹೇಳ್ಬೋದು. ಈ ಪ್ಯಾಪಿರಸ್ ಅನ್ನೋತಕ್ಕಂತ ಒಂದು ವರ್ಡ್ ನಮಗೆ ಚೈನೀಸ್ ಇಂದ ನಮಗೆ ಡಿರೈವ್ ಆಗುತ್ತೆ. ಅಲ್ಲಿ ಮಾಡರ್ನ್ ಬುಕ್ಸ್ ಅನ್ನೋ ಒಂದು ವರ್ಡ್ ಕ್ರಿಯೇಟ್ ಆಗಿದ್ದು ಅಥವಾ ಫಾರ್ಮ್ ಆಗಿದ್ದು, ಎಕ್ಸಿಸ್ಟ್ ಆಗಿದ್ದೆ ಚೈನಾದಲ್ಲಿ ಮತ್ತು ಬ್ಯಾಬಿಲೋನಿಯಾದಲ್ಲಿ. 3000 BC ಬಿಫೋರ್ ಕ್ರೈಸ್ಟ್ ಅಲ್ಲಿ ಪ್ರಾರಂಭ ಆದ್ರೆ, ಅದಕ್ಕಿಂತ ಮೊದಲು ಚೈನಾದಲ್ಲೇ ಪ್ರಾರಂಭ ಆಗಿತ್ತು. ಚೈನಾದಲ್ಲಿ ಪ್ಯಾಪಿರಸ್ ಅಂತ ನಾವು ಹೇಳ್ತೀವಿ. ಈ ಪ್ಯಾಪಿರಸ್ ಅನ್ನತಕ್ಕಂಥದ್ದು ಬ್ಯಾಂಬೂ ಸ್ಟ್ರಿಪ್ಸ್ ಇಂದ ನಮ್ಗೆ ಸಿಗುತ್ತೆ. ಆ ಪ್ಯಾಪಿರಸ್ ಇಂದನೇ ಪೇಪರ್ ಅಂತಕ್ಕಂಥದ್ದು, ಬುಕ್ ಅನ್ನತಕ್ಕಂಥ ಒಂದು ವರ್ಡ್ ಉದ್ಭವ ಆಗುತ್ತೆ. ಬ್ಯಾಬಿಲೋನಿಯನ್ಸ್ ಕ್ಲೇ ಟ್ಯಾಬ್ಲೆಟ್ಸ್ ಅಲ್ಲಿ ಬರೀತಾ ಇದ್ರು. ರೋಮನ್ರು ಪ್ರಾಣಿಗಳ ಚರ್ಮದಿಂದ ಅವರು ಬುಕ್ ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ರು. ಅದು ಗೊತ್ತಿರ್ಲಿ. ನಾವು ಬುಕ್ ಅನ್ನ ಮೊದಲು ನಾವು ಏನಂತ ಕರೀತಾ ಇದೀವಿ? ಮನುಸ್ಕ್ರಿಪ್ಟ್ಸ್ ಅಂತ ಕರೀತಾ ಇದ್ವಿ. 868 AD ಅನಾಡಾಮಿಯಲ್ಲಿ 868 AD ನಾವು ಮನುಸ್ಕ್ರಿಪ್ಟ್ ಅಂತ ನಾವು ಆ ಒಂದು ಬುಕ್ ನಾವು ಪ್ರಿಂಟ್ ಮಾಡಿದ್ವಿ. ಆಗ್ಲೇನೆ ನಮ್ಮ ಭಾರತ ದೇಶಕ್ಕೆ ಬಂದಾಗ ಫಸ್ಟ್ ಬುಕ್, ನಮ್ಮ ಭಾರತ ದೇಶದ ಒಂದು ಫಸ್ಟ್ ಬುಕ್ ಯಾವ್ದಪ್ಪ ಅಂತಂದ್ರೆ ದ ಸ್ಪಿರಿಚುವಲ್ ಕಾಂಪೆಡಿಯಂ ಆಫ್ ದ ಕ್ರಿಶ್ಚಿಯನ್ ಲೈಫ್ ಅಂತಕ್ಕಂಥದ್ದು ಫಸ್ಟ್ ಬುಕ್ ಆಗಿರುತ್ತೆ. ಕನ್ನಡ ವಿಷಯಕ್ಕೆ ಬಂದಾಗ ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಮೊದಲನೆಯ ಬುಕ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ. ಈ ಎಲೆಕ್ಟ್ರಾನಿಕ್ ಮೀಡಿಯಾ ತುಂಬಾ ಫಾಸ್ಟೆಸ್ಟ್ ಮೀಡಿಯಾ ಆಗಿರುತ್ತೆ. ಇದರ ಒಂದು ಹಿಸ್ಟ್ರಿ ನೋಡೋದಾದ್ರೆ, ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸಿನಿಮಾಟೋಗ್ರಫಿ ಅಂತಕ್ಕಂಥದ್ದನ್ನ ಕಂಡುಹಿಡಿದಿದ್ದು ಯಾರಪ್ಪ ಅಂತಂದ್ರೆ ಲುಮಿಯರೆ ಬ್ರದರ್ಸ್ ಅಂತಕ್ಕಂಥವ್ರು ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾನ ಕಂಡುಹಿಡಿತಾರೆ. ಮತ್ತೆ ಈ ಒಂದು ಪ್ರೀಮಿಯರ್ ಶೋನ ಕೂಡ ಸಿನಿಮಾ ಮುಖಾಂತರ ಅವರು ಪಬ್ಲಿಷ್ ಮಾಡ್ತಾರೆ 1895 ಅಲ್ಲಿ. ಅದಾದ್ಮೇಲೆ ರೇಡಿಯೋನ ಇನ್ವೆಂಟ್ ಮಾಡ್ತಾರೆ ಮಾರ್ಕೋನಿ ಅವರು. ಫಸ್ಟ್ ರೇಡಿಯೋ ಸ್ಟೇಷನ್ ನ ಇನ್ವೆಂಟ್ ಮಾಡೋದು ಎಲ್ಲಿ ಅಂತಂದ್ರೆ ಪಿಟ್ಸ್ಬರ್ಗ್, ನ್ಯೂಯಾರ್ಕ್ ಅಲ್ಲಿ ಮತ್ತು ಚಿಕಾಗೋ ಅಲ್ಲಿ 1920ನೇ ಇಸವಿಯಲ್ಲಿ ಅವರು ರೇಡಿಯೋನ ಇನ್ವೆಂಟ್ ಮಾಡ್ತಾರೆ. ಅದು ಗೊತ್ತಿರ್ಲಿ ಸ್ನೇಹಿತರೆ ನಿಮ್ಗೆ. ಇನ್ನ ಫಿಲ್ಮ್ ಬಗ್ಗೆ ನೋಡೋದಾದ್ರೆ, ಫಿಲಂ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ಯಾರಿಂದ ಅಂತಂದ್ರೆ ಲುಮಿಯರೆ ಬ್ರದರ್ಸ್ ಇಂದ ಫಿಲ್ಮ್ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಇವ್ರು ಮಾಡಿರ್ತಕ್ಕಂಥ ಮೊದಲನೇ ಫಿಲಮ್ ಲಾ ಸಾರ್ಟಿ ಡೋಸ್. ಈ ಒಂದು ಫಿಲಮ್ ನ ಅವರು ಪಬ್ಲಿಷ್ ಮಾಡ್ತಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ವರ್ಕರ್ಸ್ ಲೀವಿಂಗ್ ದ ಲುಮಿಯರೆ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಯಿಂದ ಕೆಲಸಗಾರರು ಬಿಟ್ಟು ಹೋಗ್ತಾ ಇರೋದನ್ನ ಇವರು ಚಿತ್ರೀಕರಣ ಮಾಡಿ ಪಬ್ಲಿಷ್ ಮಾಡ್ತಾರೆ. ಅಲ್ಲಿ ಕ್ಯಾಮ್ರಾನ ಯೂಸ್ ಮಾಡಿ ಇವರು 1895 ಅಲ್ಲಿ ಈಡನ್ ಥಿಯೇಟರ್ ಅಲ್ಲಿ ಫ್ರಾನ್ಸ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ, ಆ ಒಂದು ಫಿಲಂ ನ ಪಬ್ಲಿಷ್ ಮಾಡ್ತಾರೆ. ದ ಫಸ್ಟ್ ಫೀಚರ್ ಫಿಲಂ, ನಮ್ಮ ಭಾರತದ ಮಣ್ಣಿನ ಒಂದು ಮೊದಲನೆಯ ಚಲನಚಿತ್ರ ಯಾವ್ದಪ್ಪ ಅಂತಂದ್ರೆ ರಾಜ ಹರಿಶ್ಚಂದ್ರ ಅಂತಕ್ಕಂಥದ್ದು. ಇದನ್ನ ಡೈರೆಕ್ಟ್ ಮಾಡಿದ್ದು ದಂಡಿರಾಜ್ ಗೋವಿಂದ ಪಾಲ್ಕೆ ಅಂತಕ್ಕಂಥವ್ರು 1913ನೇ ಇಸ್ವಿಯಲ್ಲಿ.
ಅದು ಗೊತ್ತಿರ್ಲಿ ಸ್ನೇಹಿತರೆ. ಸತಿ ಸುಲೋಚನಾ ಅಂತಕ್ಕಂಥದ್ದು ಕೆಸೆಟ್ ಎಕ್ಸಾಮ್ಗೆ ಕೇಳ್ಬೋದು ಅಂತ ಹಾಕಿದೀನಿ. ಇದು ನೆಟ್ ಎಕ್ಸಾಮ್ಗೆ, ಇದು ಕೆಸೆಟ್ ಎಕ್ಸಾಮ್ಗೆ, ಎರಡು ಕೂಡ ಮೈಂಡ್ ಅಲ್ಲಿ ಇರ್ಲಿ. ಸತಿ ಸುಲೋಚನಾ ಅಂತಕ್ಕಂಥದ್ದು ನಮ್ಮ ಕನ್ನಡ ನಾಡಿನ ಒಂದು ಚಲನಚಿತ್ರ ಆಗಿರುತ್ತೆ. ಇದನ್ನ ಡೈರೆಕ್ಟ್ ಮಾಡಿದವರು ವೈ.ವಿ. ರಾವ್ ಅಂತಕ್ಕಂಥವ್ರು 1934ನೇ ಇಸ್ವಿಯಲ್ಲಿ ಒಂದು ಚಲನಚಿತ್ರ ಪಬ್ಲಿಷ್ ಮಾಡ್ತಾರೆ. ಈ ಒಂದು ಚಲನಚಿತ್ರ ರಿಲೀಸ್ ಮಾಡ್ತಕ್ಕಂಥದ್ದು 1934 ಮಾರ್ಚ್ 3ನೇ ತಾರೀಕು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಕ್ಕಂತ ಒಂದು ಮೂವಿ ಸತಿ ಸುಲೋಚನಾ ಅಂತಕ್ಕಂಥದ್ದು. ನೆಕ್ಸ್ಟ್ ರೇಡಿಯೋ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮಾರ್ಕೋನಿ ಅವರು ಇದನ್ನ ಕಂಡುಹಿಡಿತಾರೆ. ಮಾರ್ಕೋನಿ ಅವರು 1901ನೇ ಇಸ್ವಿಯಲ್ಲಿ ಸಕ್ಸೀಡೇಟ್ ಮಾಡ್ತಾರೆ, ಅಂದ್ರೆ ಕಂಡುಹಿಡಿತಾರೆ ಸಕ್ಸಸ್ಫುಲ್ ಆಗಿ. ಮೊದಲನೇದಾಗಿ ಇವರು ವೈರ್ಲೆಸ್ ಕಮ್ಯುನಿಕೇಶನ್ ಎಲ್ಲಿ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ಯುರೋಪ್ ಅಂಡ್ ನಾರ್ತ್ ಅಮೆರಿಕಾದಲ್ಲಿ ಫಸ್ಟ್ ಇವರು ವೈರ್ಲೆಸ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದನ್ನ ಲಾಂಚ್ ಮಾಡ್ತಾರೆ ಸ್ನೇಹಿತರೆ. 1923 ಜೂನ್ ಈ ಒಂದು ತಿಂಗಳಲ್ಲಿ ರೇಡಿಯೋ ಕ್ಲಬ್ ಆಫ್ ಬಾಂಬೆ ಅನ್ನತಕ್ಕಂಥದ್ದು ನಮ್ಮ ಭಾರತದಲ್ಲಿ ಬ್ರಾಡ್ಕಾಸ್ಟ್ ಆಗತ್ತೆ. ಎಲ್ಲಿ ಬ್ರಾಡ್ಕಾಸ್ಟ್ ಆಗೋದು ಬಾಂಬೆನಲ್ಲಿ ದ ಕ್ಲಬ್ ಆಫ್ ಬಾಂಬೆ ಅಂತೇಳಿ 1923ರಲ್ಲಿ ಪ್ರಪ್ರಥಮವಾಗಿ ಬ್ರಾಡ್ಕಾಸ್ಟ್ ಆಗುತ್ತೆ. ಮತ್ತೆ ರೇಡಿಯೋ ಬಗ್ಗೆ ಇನ್ನು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ 1927ನೇ ಇಸ್ವಿಯಲ್ಲಿ IBC ಅಂತಕ್ಕಂಥ ಒಂದು ಕಂಪನಿನ ಪ್ರಾರಂಭ ಮಾಡ್ತಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತಂದ್ರೆ IBC ಇದನ್ನ ಪ್ರಾರಂಭ ಮಾಡ್ತಾರೆ. ಇದೇ IBC ಏನಾಗುತ್ತೆ 1930ರಲ್ಲಿ ಗೌರ್ಮೆಂಟ್ ಏನ್ ಮಾಡುತ್ತೆ ISBS ಅಂತಕ್ಕಂಥದನ್ನ ರೀನೇಮ್ ಮಾಡ್ತಾರೆ. ISBS ಅಂತಂದ್ರೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ ಮತ್ತೆ ರೀನೇಮ್ ಮಾಡ್ತಾರೆ 1930ರಲ್ಲಿ. ಅದಾದ ನಂತರ 1936ರಲ್ಲಿ ಡೆಲ್ಲಿ ಸ್ಟೇಷನ್ ಪ್ರಾರಂಭ ಆಗುತ್ತೆ. ಡೆಲ್ಲಿ ಸ್ಟೇಷನ್ ಪ್ರಾರಂಭ ಆಗಿ ಈ ಡೆಲ್ಲಿ ಸ್ಟೇಷನ್ ಅವ್ರು ಏನ್ ಮಾಡ್ತಾರೆ ಆಲ್ ಇಂಡಿಯಾ ರೇಡಿಯೋ ಅಂತ ರೀನೇಮ್ ಮಾಡ್ತಾರೆ. ಸಾರಿ ಸ್ನೇಹಿತರೆ, ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಿ ರೀನೇಮ್ ಮಾಡ್ತಾರೆ. 1956ನೇ ಇಸ್ವಿಯಲ್ಲಿ AIR ಹೋಗಿ ಆಕಾಶವಾಣಿ ಆಗೋಗುತ್ತೆ ಸ್ನೇಹಿತರೆ. ಓಕೆ, ಅದು ಜ್ಞಾಪಕ ಇರ್ಲಿ. ವಿಡಿಯೋನ ಮತ್ತೆ ಪಾಸ್ ಮಾಡಿ ರಿವೈಸ್ ಮಾಡ್ಕೊಂಡು ನೋಡಿ, ಅರ್ಥ ಆಗ್ಬಿಡುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಟೆಲಿವಿಷನ್ ನ ಪ್ರಾರಂಭ ಮಾಡಿದ್ ಯಾರಪ್ಪ ಅಂತಂದ್ರೆ 1925ರಲ್ಲಿ ಏಪ್ರಿಲ್ ಅಲ್ಲಿ ಜಾನ್ ಲಾಗಿ ಬೇರ್ಡ್ ಆಫ್ ಲಂಡನ್ ಇವರು ಪ್ರಾರಂಭ ಮಾಡ್ತಾರೆ. ಲಂಡನ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ ಅಲ್ಲಿ ಟೆಲಿವಿಷನ್ ಅಂತಕ್ಕಂಥದ್ದು ಪ್ರಾರಂಭ ಮಾಡ್ತಾರೆ. ಇನ್ನು ನಮ್ಮ ಭಾರತದ ವಿಷಯಕ್ಕೆ ಬಂದಾಗ ಟೆಲಿವಿಷನ್ ಸೆಪ್ಟೆಂಬರ್ 15, 1959ರಲ್ಲಿ AIR ಲಾಂಚ್ ಮಾಡೋದ್ರ ಜೊತೆಗೇನೆ ಟೆಲಿವಿಷನ್ ಕೂಡ ಲಾಂಚ್ ಮಾಡ್ತಾರೆ ಡೆಲ್ಲಿಯಲ್ಲಿ. ಇಟ್ ವಾಸ್ ಸೂನ್ ಕನ್ವರ್ಟೆಡ್ ಇನ್ ಎ ಫುಲ್ ಎಡ್ಜ್ ಟೆಲಿಕಾಸ್ಟಿಂಗ್ ಸ್ಟೇಷನ್. ಅಂದ್ರೆ ಫಸ್ಟ್ ರೇಡಿಯೋ ಬರುತ್ತೆ, ಅದಾದ್ಮೇಲೆ ಟೆಲಿವಿಷನ್ ಬರುತ್ತೆ ನಮ್ಮ ಭಾರತಕ್ಕೆ. ಎರಡೂ ಕೂಡ ರೇಡಿಯೋ ಆದ್ರೆ ಬಾಂಬೆನಲ್ಲಿ ಫಸ್ಟ್ ಲಾಂಚ್ ಮಾಡ್ತಾರೆ, ಟೆಲಿವಿಷನ್ ಡೆಲ್ಲಿಯಲ್ಲಿ ಫಸ್ಟ್ ಲಾಂಚ್ ಮಾಡ್ತಾರೆ. ಡೆಲ್ಲಿನಲ್ಲಿ ಲಾಂಚ್ ಮಾಡೋದು ಹೇಗ್ ಮಾಡ್ತಾರೆ ಅಂತ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಏನದು ಮೈಲ್ ಸ್ಟೋನ್ ಅಂತಂದ್ರೆ 9th ಏಷ್ಯನ್ ಗೇಮ್ಸ್ ಇನ್ 1982 ನಲ್ಲಿ, ಅಂದ್ರೆ ಏಷ್ಯನ್ ಗೇಮ್ಸ್ 9ನೇ ಏಷ್ಯನ್ ಗೇಮ್ಸ್ ಅಲ್ಲಿ, ಅದು 1982ನೇ ಇಸ್ವಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಟೆಲಿವಿಷನ್ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ. ಅದು ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ಗೆ ಲೈವ್ ಟೆಲಿಕಾಸ್ಟ್ ಮಾಡ್ತಕ್ಕಂಥದ್ದು ಜ್ಞಾಪಕ ಇರ್ಲಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ನ್ಯೂ ಮೀಡಿಯಾ ನಿಮ್ಗೆಲ್ಲ ಗೊತ್ತಿರುತ್ತೆ. ಇಂಟರ್ನೆಟ್ ನ್ಯೂ ಮೀಡಿಯಾ. ಓಕೆನಾ, ಇಂಟರ್ನೆಟ್ ನ ನಾವು ಎಲ್ಲಾ ಕಡೆ ನಾವು ಬಳಸಬಹುದು. ಇದು 24/7 ವರ್ಲ್ಡ್ ವೈಡ್ ವೆಬ್ ನಮಗೆ ಸಹಾಯ ಮಾಡ್ತಕ್ಕಂತ ಒಂದು ಸಾಧನ ಆಗಿದೆ. ಎಲ್ಲಿ ಬೇಕಾದ್ರೂ ಆಗಿರ್ಬೋದು, ಯಾವ ಜಾಗದಲ್ಲಿ ಬೇಕಾದ್ರೂ ಆಗಿರ್ಬೋದು, ಎಷ್ಟೊತ್ತಲ್ಲ ಆಗಿರ್ಬೋದು, ಈ ಒಂದು ನ್ಯೂ ಮೀಡಿಯಾನ ನಾವು ಬಳಕೆ ಮಾಡ್ಬೋದು. ಈ ಒಂದು ನ್ಯೂ ಮೀಡಿಯಾದಲ್ಲಿ ಏನೇನೆಲ್ಲ ನಾವು ಕಾಣಬಹುದು ಅಂತಂದ್ರೆ ಇಮೇಲ್ ಅಲ್ಲಿ ಕಮ್ಯುನಿಕೇಟ್ ಮಾಡಬಹುದು, ವೆಬ್ಸೈಟ್ ಅಲ್ಲಿ ಕಮ್ಯುನಿಕೇಟ್, ಪಾಡ್ಕಾಸ್ಟ್, ಇ ಬುಕ್ಸ್, ಬ್ಲಾಗಿಂಗ್, ಸೋಷಿಯಲ್ ನೆಟ್ವರ್ಕ್ ಸೈಟ್ಸ್, ಇಂಟರ್ನೆಟ್ ಪ್ರೋಟೋಕಾಲ್, ಟೆಲಿವಿಷನ್, ಇಂಟರ್ನೆಟ್ ರೇಡಿಯೋ, ಇವೆಲ್ಲದರಲ್ಲೂ ಕೂಡ ನಾವು ಕಮ್ಯುನಿಕೇಶನ್ ನಾವು ಮಾಡಬಹುದಾಗತ್ತೆ ಸ್ನೇಹಿತರೆ. ಈ ಎಲ್ಲಾ ಒಂದು ನ್ಯೂ ಮೀಡಿಯಾದ ಸಹಾಯದಿಂದ ನಾವು ಕಮ್ಯುನಿಕೇಶನ್ ನಾವು ಮಾಡಬಹುದು. ಮತ್ತೆ ನಮ್ಮ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟ್ ಮಾಡಬಹುದು, ಬೇರೆ ಕಡೆಯಿಂದ ರಿಸೀವ್ ಮಾಡ್ಕೋಬಹುದು. ಇದನ್ನೇ ನಾವು ನ್ಯೂ ಮೀಡಿಯಾ ಅಂತ ಹೇಳ್ತೇವೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಗೂಗಲ್ ಅನ್ನೋದು ಇಂಪಾರ್ಟೆಂಟ್ ಸರ್ಚ್ ಇಂಜಿನ್. ವೆಬ್ ಬ್ರೌಸರ್ ಅಲ್ಲ ಗೂಗಲ್, ಅದು ಗೊತ್ತಿರ್ಲಿ. ಸರ್ಚ್ ಇಂಜಿನ್ ಯಾವ್ದಪ್ಪ ಅಂತಂದ್ರೆ ಗೂಗಲ್. ವೆಬ್ ಬ್ರೌಸರ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸರ್ಚ್ ಇಂಜಿನ್ ಬಗ್ಗೆ ತಿಳ್ಕೊಂಬೋಣ. ಗೂಗಲ್, ಬಿಂಗು, ಯಾಹೂ, ಯಾಂಡೆಕ್ಸ್, ಡಕ್ ಡಕ್, ಬೈಡು, ask.com, ನೇವರ್. ನೋಡಿ, ಇವೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸರ್ಚ್ ಇಂಜಿನ್ಸ್. ಕನ್ಫ್ಯೂಸ್ ಮಾಡ್ಕೊಬೇಡಿ ನೀವು. ಸರ್ಚ್ ಇಂಜಿನ್ ಬೇರೆ, ವೆಬ್ ಬ್ರೌಸರ್ ಬೇರೆ.
ಓಕೆನಾ. ಈ ಸರ್ಚ್ ಇಂಜಿನ್ ವೆಬ್ ಬ್ರೌಸರ್ ನಿಮ್ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಎಷ್ಟೋ ಸಲ ನಾನ್ ಗಮನಿಸಿರೋ ಪ್ರಕಾರ ನೆಟ್ ಎಕ್ಸಾಮ್ ಅಲ್ಲೂ ಒಂದು ಕ್ವಶನ್ ಇರುತ್ತೆ, ಕೆಸೆಟ್ ಅಲ್ಲೂ ಒಂದಿರುತ್ತೆ. ಕನ್ಫ್ಯೂಸ್ ಮಾಡ್ಕೊಂಡು ಸರ್ಚ್ ಇಂಜಿನ್ ಹೋಗಿ ವೆಬ್ ಬ್ರೌಸರ್ ಹಾಕಿರ್ತಾರೆ, ವೆಬ್ ಬ್ರೌಸರ್ ಹೋಗಿ ಸರ್ಚ್ ಇಂಜಿನ್ ಹಾಕಿರ್ತಾರೆ ಕೆಲವರು. ಮಾಡಕೋಬೇಡಿ, ಇದನ್ನ ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊಂಡು ಬರ್ದ್ಬಿಡಿ, ಅರ್ಥ ಆಗ್ಬಿಡುತ್ತೆ, ಮೈಂಡ್ ಹೊರಟೋಗುತ್ತೆ. ಮತ್ತೆ ಇನ್ನಷ್ಟು ಮಾಹಿತಿ ನೋಡೋದಾದ್ರೆ ನ್ಯೂ ಮೀಡಿಯಾದಲ್ಲಿ ನೋಡಿ, ವೆಬ್ ಬ್ರೌಸರ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಗೂಗಲ್ ಕ್ರೋಮು, ಮೈಕ್ರೋಸಾಫ್ಟ್ ಎಡ್ಜ್, ಸಫಾರಿ, ಮೊಜಿಲ್ಲಾ ಫೈರ್ಫಾಕ್ಸ್, ಒಪೆರಾ ಮಿನಿ, ಬ್ರೇವ್, ಟಾರ್ ಇವೆಲ್ಲ ಕೂಡ ವೆಬ್ ಬ್ರೌಸರ್ಸ್ ಆಗುತ್ತೆ ಸ್ನೇಹಿತರೆ. ಡೋಂಟ್ ಫರ್ಗೆಟ್. ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದಿದ್ದೇ ಇರುತ್ತೆ, ನೋಡ್ಕೊಳ್ಳಿ ಬೇಕಾದ್ರೆ. ಮೋಸ್ಟ್ ಪಾಪ್ಯುಲರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಈಗ ಎಷ್ಟು ನಂಬರ್ ಆಫ್ ಆಕ್ಟಿವ್ಸ್ ಇದಾರೆ ಅಂತ ನಿಮ್ ಮಾಹಿತಿಗೋಸ್ಕರ ಹಾಕಿದ್ದೀನಿ ಅಷ್ಟೇ. ಫೇಸ್ಬುಕ್ ಅಲ್ಲಿ 3065 ಮಿಲಿಯನ್, ಯೂಟ್ಯೂಬ್ ಅಲ್ಲಿ 2504 ಮಿಲಿಯನ್, ಇನ್ಸ್ಟಾಗ್ರಾಮ್ ಅಲ್ಲಿ 2000 ಮಿಲಿಯನ್, ವಾಟ್ಸ್ಆಪ್ ಅಲ್ಲಿ 2000 ಮಿಲಿಯನ್, ಟಿಕ್ಟಾಕ್ ಅಲ್ಲಿ 1582 ಮಿಲಿಯನ್, ವಿ ಚಾಟ್ ಅಲ್ಲಿ 1343 ಮಿಲಿಯನ್, ಫೇಸ್ಬುಕ್ ಮೆಸೆಂಜರ್ ಅಲ್ಲಿ 1010 ಮಿಲಿಯನ್, ಟೆಲಿಗ್ರಾಮ್ ಅಲ್ಲಿ 900 ಮಿಲಿಯನ್. ಅಂದ್ರೆ ಮೋಸ್ಟ್ ಆಫ್ ಆಲ್ ಹೈಯೆಸ್ಟ್ ಇರೋದು ಫೇಸ್ಬುಕ್ 3065 ಮಿಲಿಯನ್. ಟ್ವಿಟರ್ ಎಕ್ಸಾಕ್ಟ್ ಟ್ವಿಟರ್ ಈಗ ಎಕ್ಸ್ ಅಂತ ಆಗಿದೆ, ಎಕ್ಸ್ ಅಂತ ರೀನೇಮ್ ಮಾಡ್ಕೊಂಡಿದ್ದಾರೆ ಅವರು. ಟ್ವಿಟರ್ನ ಎಕ್ಸ್ ಅಂತ ರೀನೇಮ್ ಆಗಿದೆ ಅದು. ಆ ಟ್ವಿಟರ್ನ ಒಂದು ಎಕ್ಸಾಕ್ಟ್ ಆಕ್ಟಿವ್ ಯೂಸರ್ಸು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹಾಕ್ಬೇಕು ಸ್ನೇಹಿತರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೆಕ್ಸ್ಟ್ ಅಂಡ್ ಲಾಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್ ಅಂಡ್ ಲಾಸ್ಟ್ ಸ್ಲೈಡ್. ಫಂಕ್ಷನ್ಸ್ ಆಫ್ ಮಾಸ್ ಮೀಡಿಯಾ. ಮಾಸ್ ಮೀಡಿಯಾದಿಂದ ನಮಗೆ ಇನ್ಫಾರ್ಮೇಶನ್, ಎಜುಕೇಶನ್ ಸಿಗ್ತಾ ಇದೆ, ಮಾಹಿತಿಗಳು ವೆರೈಟಿ ಆಫ್ so many informations we can get through the mass media and new media. We can get the online education in the mass media. ಸೋಷಿಯಲೈಸೇಷನ್, ಸಮಾಜದಲ್ಲಿ ಹೇಗೆ ಬದುಕಬೇಕು, ಬಾಳ್ಬೇಕು ಅನ್ನೋ ಜ್ಞಾನವನ್ನು ನೀಡ್ತಾ ಇದೆ. ನಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಇದೆ. ಪೊಲಿಟಿಕಲ್ ಅವೇರ್ನೆಸ್ ಸಿಗ್ತಾ ಇದೆ ನಮಗೆ ಎಲ್ಲ ಯೂಟ್ಯೂಬ್ ಅಲ್ಲಿ. TV9, TV5 ಇವೆಲ್ಲ ಯೂಟ್ಯೂಬ್ ಅಲ್ಲೇ ನ್ಯೂಸ್ಗಳನ್ನ ನೋಡ್ಕೋತೀರಾ. ಕಲ್ಚರಲ್ ಟ್ರಾನ್ಸ್ಮಿಷನ್ ಸಿಗ್ತಾ ಇದೆ, ಅಂದ್ರೆ ಮೊಬೈಲ್ ಅಲ್ಲೇ ನಾವು ಫಾರಿನ್ ಕಲ್ಚರ್ನ ಅಬ್ಸರ್ವ್ ಮಾಡ್ಬೋದು, ಬೇರೆ ಸ್ಟೇಟ್ ಕಲ್ಚರ್ಸ್ ನ ಅಬ್ಸರ್ವ್ ಮಾಡ್ಬೋದು. ಓವರ್ ಆಗಿ ಮಾಸ್ ಮೀಡಿಯಾದಿಂದ ನಮ್ಗೆ ಅಭಿವೃದ್ಧಿ ಆಗ್ತಾನೆ ಇದೆ ಹೊರತು ಅನಾಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಆಗ್ತಾನೆ ಇದೀವಿ ನಾವು. ಎಲ್ಲವನ್ನು ಗಮನಿಸ್ಕೊಂಡು ಹೊಸ ಹೊಸ ವಿಷಯಗಳನ್ನ ಚರ್ಚೆ ಮಾಡ್ಕೊಂಡು ಕಲ್ತ್ಕೊಂಡು ನಮ್ಮ ಜ್ಞಾನದ ಅಭಿವೃದ್ಧಿ ಕಡೆ ನಾವು ಸಾಕ್ತಾ ಇದ್ದೇವೆ. ತುಂಬಾ ಇಂಪಾರ್ಟೆಂಟ್. ಮಾಸ್ಟರ್ ಮೈಂಡ್ ಆಫ್ WWW ವರ್ಲ್ಡ್ ವೈಡ್ ವೆಬ್, ಟಿಮ್ ಬರ್ನರ್ಸ್ ಲೀ ಅವರು ಕಂಡಿರ್ತಕ್ಕಂಥ WWW ವರ್ಲ್ಡ್ ವೈಡ್ ವೆಬ್ ನಾಮಕ ಇಟ್ಕೊಳ್ಳಿ. ಟಿಮ್ ಬರ್ನರ್ಸ್ ಲೀ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೇಳ್ಬಿಡ್ತಾರೆ. ಈ KPSC, UPSC ಅಥವಾ KA ಕೇಳ್ತಾರೆ, ಆಗ ಇದು ಯೂಸ್ ಆಗುತ್ತೆ. ಹೂ ಇನ್ವೆಂಟೆಡ್ ಇಮೇಲ್. ಇಮೇಲ್ ಅನ್ನ ರೇ ಟಿಮ್ಲಿನ್ಸನ್ ರವರು, ಯಾರು? ರೇ ಟಿಮ್ಲಿನ್ಸನ್ ರವರು ಇನ್ವೆಂಟ್ ಮಾಡಿರ್ತಕ್ಕಂಥ ಒಂದು ಇಮೇಲ್ ಅಂತಕ್ಕಂಥ ಒಂದು ಕಲ್ಪನೆಯನ್ನ ಇನ್ವೆಂಟ್ ಮಾಡೋರು ಯಾರಪ್ಪ ಅಂತಂದ್ರೆ ರೇ ಟಿಮ್ಲಿನ್ಸನ್ ಅವರು. ಇಲ್ಲಿಗೆ ಕಮ್ಯುನಿಕೇಶನ್ ಕಂಟೆಂಟು ನಮಗೆ ಮುಕ್ತಾಯವಾಗಿದೆ. ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ನ ತಗೊಂಡ್ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಎಕ್ಸಾಮ್ನ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.